ಬೇಂದ್ರೆಯವರ ಕೆಲವು ಅತ್ಯುತ್ತಮ ಕವನಗಳನ್ನು ಜಗತ್ತಿನ ಉತ್ತಮ ಕವನಗಳು ಅಂತ ಒಬ್ಬ ಇಂಗ್ಲೀಷ್ ಟೀಚರಾಗಿ ಕೆಲಸ ಮಾಡೋದು ನಾನು ಹೇಳ್ಬೋದು. ಅದಕ್ಕೆ ಸಮಾನವಾದ ಪದ್ಯಗಳು ಜಗತ್ತಿನಲ್ಲಿ ಸಿಗೋದೇ ಕಡಿಮೆ. ಒಂದು ಜೋಗಿ ಎನ್ನುವ ಪದ್ಯ, ಅದನ್ನು ಓದಲಿಕ್ಕೆ ಹೋಗಬಾರ್ದು. ಓದಿದರೆ ಅದು ದಿನವಿಡೀ ಓದ್ತಾ ಇರಬೇಕಾಗತ್ತೆ, ಮತ್ತೆ ಓದಬೇಕಾಗತ್ತೆ. ಅದು ನಿಮ್ಮನ್ನು ಹಾಂಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದು ಬೇಂದ್ರೆನೇ ಹಾಂಟ್ ಮಾಡಿದ ಪದ್ಯ. ಇನ್ನೊಂದು ಸಖಿಗೀತ ಅನ್ನಲ್ಲ, ಅದು ನಮ್ಮ ಲೋಕದ ಒಳಗೆ ಬರುವಂಥ ಪದ್ಯ. ಅದು ಅದರಲ್ಲೇ ಸ್ವಾತಂತ್ರ್ಯ ಸಂಗ್ರಾಮ ಇವೆಲ್ಲವನ್ನು ಹೇಳ್ಕೋತಾ ತನ್ನ ಮತ್ತು ತನ್ನ ಒಲವಿನ ಹೆಂಡತಿಯ ನಡುವಿನ ಸಂಬಂಧದ ಬಗ್ಗೆನೇ ಆ ಪದ್ಯವನ್ನು ಬರೀತಾರೆ. ನನಗೂ ನಿನಗೂ ಅಂಟಿದ ನಂಟಿನ ಕೊನೆಬಲ್ಲವರಾರು ಕಾಮಾಕ್ಷಿ. ಅದೇ ಅದರ ಮತ್ತು ಬರುವ ಸಾರು. ನನಗೂ ನಿನಗೂ ಅಂಟಿದ ನಂಟಿನ ಕೊನೆಬಲ್ಲವರಾರು ಕಾಮಾಕ್ಷಿ. ಆದರೆ ತುಂಬ ಜಗಳಗಳಾಗ್ತವೆ, ಬಿರುಸಾಗುತ್ತೆ. ಅವಳು ಹೆಂಗೆ ಹೆಂಡತಿ ಕಂಪ್ಲೇಂಟ್ ಮಾಡ್ತಾಳೆ ಇಲ್ಲಿ ಅಂದರೆ, ಏನಿಕೆ ಎಂದೊಮ್ಮೆ ಸಲಿಗೆಯಲ್ಲಾಡಿದ ಸಲ್ಲಾಪ ಸರಸಗಳೆಲ್ಲ ಇವೆ, ಯಾವುದೋ ಜನ್ಮದ ಕತೆ ನೀವು ಹೇಳುವಿರಿ, ಸತ್ಯಯುಗವು ಹೋಗಿ ಕಲಿ ಬಂದಿದೆ. ನಿಮ್ಮ ಮಾತೇ ಬೇರೆ, ಮನ ಬೇರೆ, ಜನ ಬೇರೆ, ರಸರುಚಿ ಬೇರೆ, ಜೀವನ ಬೇರೆಯೇ. ನಿಮಗೆನ್ನ ಸಹವಾಸ ವನವಾಸದಂತೆಯೇ, ನಮ್ಮ ಹುಚ್ಚನ ಮಾತು ಹುಡುಗಾಟಿಕೆ. ಗಂಗೆಯ ಕಷ್ಟವು ಗೌರಿಗೆ ತಿಳಿಯದು, ಹೆಂಗಸಿನ ಕಷ್ಟವು ಗಂಡಸಿಗೆ ಎಂದಿಗೂ ತಿಳಿಯದು. ಏತಕ್ಕೆ ತಿಳಿಯೋದು? ದುಃಖವು ನಮ್ಮದು ನಮಗೆ ಇದೆ ಎಂದು ನಿಟ್ಟುಸಿರಿಗೆ ಸಿಡಿದ ಕಂಬನಿ ಬಂದು ಈಗಲ್ಲ ಸೋಕಲು ನಾನಡುಗಿದೆ. ಹೆಣ್ಣಿನ ಬಾಯಲ್ಲಿ ಇಂಥ ಮಾತನ್ನು ಕನ್ನಡದ ಯಾವ ಕಾವ್ಯವೂ ಹಾಕಿಲ್ಲ. ಗಂಡಸನ್ನು ಅವಳು ಚಾಲೆಂಜ್ ಮಾಡ್ತಾಳೆ, ನಾವೇನು ಗೊತ್ತು, ನಾನೇನು, ನಿನಗೇನು ಗೊತ್ತು ನಾನು ಅಂತ. ಅದಕ್ಕೆ ಇವರು ತಾನು ಅಂಬಿಕಾ ತನೆಯ ದತ್ತ ಅಂತ ಕರ್ಕೊಂಡಿರೋದು. ಅದರಿಂದ ಒಂಥರ ತಾಯಿಯ ಮೂಲಧಾತು ತಾಯಿ ಇವರ ಪದ್ಯದಲ್ಲಿ. ಗಂಗಾವತರಣವೂ ಅಷ್ಟೇ. ಆ ಗಂಗಾವತರಣದಲ್ಲೂ ಒಂದು ಮಾತು ಬರುತ್ತೆ, ಎಲ್ಲ ಹೋಗ್ತಾರೆ ಆದರೆ ಗಂಗೆ ಒಬ್ಬಳು ಇರ್ತಾಳೆ ಅಂತ. ರಾಮ ಕೃಷ್ಣ ಎಲ್ಲ ಹೋಗಿ ಆಯಿತು, ಈಗ ಉಳಿದಿರೋದು ಗಂಗೆ ಒಂದೇ, ಅದು ಸತತವಾಗಿ ಉಳಿದಿರೋದು ಅಂತಾರೆ. ಅದಕ್ಕೆ ವಿರೋಧವಾಗಿ ಒಂದು ಪದ್ಯ ಬಂದುಬಿಡ್ತು ನವ್ಯ ಕಾವ್ಯದಲ್ಲಿ. ಅದು ಅಡಿಗರು ಬರೆದಿದ್ದು. ಅವರು ಈ ಗಂಗೆ ಬತ್ತೋದೇ ಇಲ್ವಲ್ಲ, ಯಾಕಂದ್ರೆ ಗಂಗೆ ಏನಾದರೂ ಬತ್ತಿದರೆ ಇಂಡಿಯಾದಲ್ಲಿ ಮತ್ತೊಂದು ಸಾಹಸ ಮಾಡಿ ಹೊಸ ಸಮಾಜ ಸೃಷ್ಟಿ ಮಾಡಬೇಕಾಗಿ ಬರ್ಬೋದು. ಆದರೆ ಗಂಗೆ ಒಂದು ಮಟ್ಟಿಗೆ ನಿರಂತರವಾಗಿದೆ ಅಂತ. ಆದರೆ ನಿರಂತರತೆ ಅನ್ನೋದು ನಮ್ಮ ಸೌಭಾಗ್ಯ ಅಂತ ಬೇಂದ್ರೆ ಹೇಳ್ತಾರೆ. ಆದರೆ ನಮ್ಮದು ಏನೂ ಬದಲಾಗದೇ ಇರುವಂಥ ದೇಶ ಆಗಿಬಿಡ್ತು ಅಂತ ಅನ್ನುವ ಒಂದು ರೀತಿ ಆಧುನಿಕವಾದ ಯೋಚನೆ ಮಾಡೋವನು ಅದನ್ನು ಶಾಪ ಅಂತ ಹೇಳ್ಕೊಳ್ತಾರೆ. ಅಂದರೆ ಗಂಗೆಗೆ ಬಹಳ ಆ ರೀತಿಯ ಅರ್ಥಗಳ ಇದ್ದಾವೆ. ಅದು ಹಂಗೂ ಹೆಣ್ಣಿಗೆ. ಆಮೇಲಿಂದ ಬೇಂದ್ರೆಯವರು ಅನುಭವಿ ಕವಿ ಅಲ್ಲ ನಿಜ, ಆದರೆ ಈ ಕಾಲದ ಬಗ್ಗೆನೂ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಹಣದ ಬಗ್ಗೆ ಪ್ರಾಯಶಃ ಕಾರ್ಲ್ ಮಾರ್ಕ್ಸ್ ಹಣದ ಬಗ್ಗೆ ಬರೆದಿದ್ದಾನಲ್ಲ, ಅದನ್ನು ನೆನಪಿಗೆ ತರುವಂಗಿದೆ. ಅದಕ್ಕಿಂತ ಚೆನ್ನಾಗಿದೆ. ಕಾರ್ಲ್ ಮಾರ್ಕ್ಸ್ ಒಬ್ಬ ಕವಿ ಹೆಂಗೆ ಬರೀತಾನೆ ಹಣದ ಬಗ್ಗೆ, ಮನಿ ಬಗ್ಗೆ, ಅದನ್ನು ಬರೆಯೋದಕ್ಕೆ ಅವನು ಶೇಕ್ಸ್ಪಿಯರ್ನಿಂದ ಉದಾಹರಣೆಗಳನ್ನು ತಗೋತಾನೆ ಮಾರ್ಕ್ಸ್. ಅವನು ಇನ್ಯಾವ ಎಕಾನಮಿಸ್ಟ್ ಹತ್ರ ಹೋಗಲ್ಲ, ಶೇಕ್ಸ್ಪಿಯರಿಗೆ ಹೋಗ್ತಾನೆ. ಇಲ್ಲಿ ನಾವು ಬೇಂದ್ರೆಗೆ ಹೋಗಬೇಕು. ಕುರುಡು ಕಾಂಚಾಣ ಆ ಪದ್ಯನೇ ಓದ್ತೀನಿ. ಅದೊಂದು ಕುಣಿತದ ಹಾಗೆ ನೀವು ಯೋಚನೆ ಮಾಡಬೇಕು. ಕೆಲವು ದೇಶೀಯ ಕುಣಿತಗಳಿರ್ತವೆ, ಆ ಕುಣಿತದ ಹಾಗೆ ಇಲ್ಲಿಯೂ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು. ದುಡ್ಡು ಕುಣಿತಾ ಇತ್ತು. ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ ಕುರುಡು ಕಾಂಚಾಣ. ಬಾಣಂತಿ ಎಲುವ ಸಾಬಾಣದ ಬಿಲುಪಿನ ಕಾಣದ ಕಿರುಗೆಜ್ಜೆ ಕಾಲಾಗಾಯಿತು. ಎಂಥ ಇಮೇಜ್ ನೋಡಿದೆ. ಎಷ್ಟೋ ಜನ ಬಾಣಂತಿಯರು ಬಡತನದಿಂದ ಸತ್ತೋಗಿದ್ದಾರೆ. ಅವರ ಎಲುಬುಗಳೆಲ್ಲ ಬಿಡಿಸಿಕೊಂಡಿದ್ದಾವೆ. ಆ ಬಿಡಿಸಿದ ಎಲುಬಿನ ಕಿರುಗೆಜ್ಜೆ ಅದರ ಕಾಲಾಗಿತ್ತಂತೆ. ಬಾಣಂತಿ ಎಲುಬ ಸಾಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಾಗಾಯಿತು. ಮುಂದಿನ ನೋಡಿ, ಸಣ್ಣ ಕಂದಮಗಳ ಕಣ್ಣಿನ ಕವಡಿಯ ತಣ್ಣನ್ನು ಜೋಮಾದಿ ಕೊರಳೊಳಗಿತ್ತು. ಎಷ್ಟೋ ಮಕ್ಕಳು ಸತ್ತಿದಾವಲ್ಲ, ಅವುಗಳ ಕಣ್ಣಿನ ಕವಡಿ ಕಣ್ಣಂತೆ, ಕವಡೆ ಹಾಗಿನ ಕಣ್ಣುಗಳ ಒಂದು ಸರಾನ ಅವಳು ಹಾಕ್ಕೊಂಡಿದ್ದಾಳಂತೆ.
ಸಣ್ಣ ಕಂದಮಗಳ ಕಣ್ಣಿನ ಕವಡಿಯ ತಣ್ಣನ್ನ ಜೋಮಾಲೆ ಕೊರಳೊಳಗಿತ್ತು. ಅದು ತಣ್ಣಗಿದೆ ಅವಳ ಕೊರಳಿಗೆ. ಬಡವರ ಒಡಲಿನ ಬಡವ ನೆಲದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತು. ಬಡವರ ಹೊಟ್ಟೆಯಲ್ಲಿ ಉರಿಯುವ ಬೆಂಕಿಯ ಪಂಜು ಅವಳ ಕೈಯಲ್ಲಿತ್ತು. ಕಂಬನಿ ಕುಡಿಯುವ ಹುಂಬ ಬಾಯಿಲೆ ಮೈ ದುಂಬುವುದೋ ಎನ್ನುತ್ತಲಿತ್ತು. ಕೂಲಿ ಕುಂಬಳಿಯವರ ಪಾಲಿನ ಮೈದೊಗಲ ಧೂಳಿಯ ಭಂಡಾರ ಹಣಿಯೊಳಗಿತ್ತು. ಅವರೆಲ್ಲ ಕೂಲಿ ಕುಂಬಳಿಯವರು ದುಡಿದು ಬೆವರಿ ತಾರಲ್ಲ, ಅದರ ಅವರ ಮೈಯಿಂದ ಬರುವ ಧೂಳು ಇದರ ಭಂಡಾರ ಅವರ ಹಣೆಯೊಳಗಿತ್ತು, ಹಣೆಗೆ ಬರೆದುಕೊಂಡಿದಂತೆ. ಆಮೇಲೆ ಇದು ಇವೆಲ್ಲದಕ್ಕನ್ನು ಸೇರಿಸಿ ಬಂದಿರುವ ಒಂದು ಇಮೇಜು. ಗುಡಿಯೊಳಗ ಗಣನ, ಮಹಡಿಯೊಳಗ ತನನ, ಅಂಗಡಿಯೊಳಗ ಜನನ ನುಡಿಗೊಡುತ್ತಿತ್ತು. ಈ ಹಣದಿಂದಲೇ ಈ ಚರ್ಚು, ಮಸೀದಿ, ದೇವಸ್ಥಾನ ಎಲ್ಲ ಬರೋದು. ನಮ್ಮ ದೇವಸ್ಥಾನಗಳಂತೂ ಹಣವೇ ಅದರ ಆಧಾರ. ಗುಡಿಯೊಳಗ ಗಣನ ಅದು ಅಲ್ಲಿ ನಡೀತಾ ಇತ್ತು. ಮಹಡಿಯೊಳಗ ತನನ, ಯಾರೋ ಭಾಳ ಸಂಗೀತಗಾರಗಳನ್ನ ವಿಲಾಸಿಗಳು ಮೇಲೆ ಶ್ರೀಮಂತರ ಸಂಗೀತ. ಅಂಗಡಿಯೊಳಗ ಜನನ, ದುಡ್ಡು, ನಾಣ್ಯಗಳು. ಹ್ಯಾಂಗಾರ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತೋ ಹೆಗಲಾಲಿ ಎತ್ತೋ. ಇದೊಂದು ಅರ್ಥವೇ ಆಗೋದಿಲ್ಲ. ಹೆಂಗೆ ಅದು ತುಂಬ ತೀರ ಕುಡಿದಾಗ ಬೀಳತ್ತಂತೆ, ಹೆಗಲಲ್ಲಿ ಎತ್ಕೊಂಡು ಹೋಗಿ ಆಲ್ಮೋಸ್ಟ್ ಮಾರ್ಕ್ಸ್ ಹೇಳ್ತಾನೆ. ಇದೊಂದು ಎಕ್ಸ್ಟ್ರೀಮಿಗೆ ಹೋದಾಗ ಅದು ನಾಶವಾಗಿ ಹೋಗುತ್ತೆ ಅಂತ. ಅದೇ ಇರ್ಬೋದು. ಹೆಂಗಾರ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತೋ ಹೆಗಲಾಲಿ ಎತ್ತೋ. ಆವಾಗ ಇದನ್ನು ಹಣದ ಇದನ್ನು ದರ್ಬಾರದ ಕೊನೆ ಮಾಡ್ಬೋದು ಅಂತ ಇರ್ಬೋದು. ಏನು ಒಂದು ಈ ಥರದ ಆಮೇಲೆ ಸುಲಭವಾಗಿ ಅರ್ಥವಂಥ ಪದ್ಯಗಳು ಇದ್ದಾವೆ. ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಅಂತ. ಯಾರು ಏನು ಮಾಡ್ತಾರೋ ಅದೊಂದು ಸಾಲು ಮರೆಯಲ್ಲ. ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಇವರ ಮಾತಿಗೆ ಮಾಂತ್ರಿಕ ಗುಣ ಇತ್ತು. ಅದು ತನ್ನ ಅರ್ಥವನ್ನು ಮೀರಿದ ಒಂದು ಅರ್ಥವನ್ನು ನಮಗೆ ಸ್ಫುರಿಸುವಾಗಿರ್ತಿತ್ತು. ಅವ್ರದ್ದೊಂದು ಪದ್ಯ ಇದೆ, ಬೆಳದಿಂಗಳ ನೋಡ ಅಂತ ಒಂದು ಪದ್ಯ. ಇನ್ನೊಂದು ಭಾಳ ಪ್ರಖ್ಯಾತವಾದ ಪದ್ಯ ಅಂದರೆ ಬೆಳಗು. ಕರ್ನಾಟಕದಲ್ಲೆಲ್ಲ ಬೇಂದ್ರೆ ಅಂತಂದರೆ ಸಾಮಾನ್ಯ ಮಕ್ಕಳು ಕೂಡ ಗೊತ್ತಿರೋದು ಅವರ ಬೆಳಗು ಪದ್ಯದಿಂದ. ಅದನ್ನು ಸಿನಿಮಾಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ, ಅಲ್ಲಿ ಇಲ್ಲಿ ಆಡಿದ್ದಾರೆ, ಸ್ಕೂಲ್ ಪುಸ್ತಕದಲ್ಲಿರುತ್ತೆ. ಮತ್ತು ನನಗೂ ಕೂಡ ನಾನು ಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಬೇಂದ್ರೆ ಬಂದಿದ್ದರು ತೀರ್ಥಹಳ್ಳಿಗೆ. ಬಂದು ತಲೆಗೆ ಅವ್ರನ್ನ ಮುಂಡ ಸುತ್ಕೋತಾಯಿದ್ರು. ಒಬ್ಬ ನಿಜವಾದ ಮೆಜಿಷಿಯನ್ನಂಗೆ ಇದ್ದರು ನೋಡಲಿಕ್ಕೆ. ಅವರು ನನಗೆ ನೆನಪಿದೆ. ಅವರು ಬೆಳಿಗ್ಗೆ ಕ್ಷೌರ ಮಾಡ್ಕೋತಾಯಿದ್ರು. ನಾನು ಹೋಗಿ ಕೂತ್ಕೊಂಡು ಅವ್ರು ನೋಡ್ತಾನೆ ಇದ್ದೆ. ಹುಡುಗ ನಾನು. ಇದು ಮಂದಿಗಪ್ಪ ನಾನು ಮಾಡ್ಕೊಳ್ಳೋದು ಅಂದರು. ಇದು ಮಂದಿಗಪ್ಪ, ನನಗಲ್ಲ, ಮಂದಿಗಾಗಿ ಮಾಡ್ಕೊಳ್ತೀನಿ ಅಂತ. ಆ ಮಂದಿಗೆ ಅವರು ಓದಿದ್ದು ಹೇಗಿತ್ತು ಅಂದರೆ, ಇದು ಹಾಡಬೇಕು, ನಾನು ಓದೋದು ಇದು ಸರಿಯಲ್ಲ ಕ್ರಮ. ಆದರೆ ಅವರ ಭಾವುಕತೆ, ಭಾವಗೀತೆಯ ಲಕ್ಷಣ ಎಲ್ಲಿವರೆಗೆ ಅವರನ್ನು ಅನನ್ಯವಾದ ಕವಿಯಾಗಿ ಮಾಡಿಬಿಡ್ತು ಕನ್ನಡದಲ್ಲಿ ಅನ್ನೋಕ್ಕಿದೊಂದು ಭಾಳ ಒಳ್ಳೆಯ ಉದಾಹರಣೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣ ನೆರಕಾವ ಹೊಯ್ದ, ಬಾಗಿಲು ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ಹೋಯ್ತಾ ಜಗವೆಲ್ಲ ತೊಯ್ದ. ಇಲ್ಲೊಂದು ಗ್ರಾಮ್ಯಾಟಿಕಲ್ ಪ್ರಾಬ್ಲಮ್ ಇದೆ. ಇಲ್ಲಿ ಸಬ್ಜೆಕ್ಟ್ ಯಾರೂ ನಮಗೆ ಗೊತ್ತಾಗೋದಿಲ್ಲ. ಇದ್ರ ಬಗ್ಗೆ ಅಮೂರ್ ಭಾಳ ಚೆನ್ನಾಗಿ ಡಿಸ್ಕಸ್ ಮಾಡಿದ್ದಾರೆ. ಅಮೂರ್ ಭಾಳ ಒಳ್ಳೆ ಕ್ರಿಟಿಕ್ ಬೇಂದ್ರೆ ಬಗ್ಗೆ. ಅದನ್ನ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಆದರೆ ಆ ಒಂದು ನೀನು ಯಾವುದನ್ನೊಂದು ವ್ಯಾಕರಣ ದೋಷ ಅಂತ ಅನ್ಬೋದೋ ಅದರಿಂದಲೇ ಇಲ್ಲಿ ಯಾವುದು ಕ್ರಿಯೆ ಆಗಬೇಕು ಅಂಥ ಕ್ರಿಯೆ ನಡೆಯುತ್ತೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ಯಾರೋ ಒಬ್ಬ ಎರಕಾವ ಹೊಯ್ದ ಅಂತ ತಿಳ್ಕೋಬೇಕು ನೀವು. ನುಣ್ಣನ ನೆರಕಾವ ಹೊಯ್ದ, ಬಾಗಿಲ ತೆರೆದು ಬೆಳಕು ಹರಿದು. ಇದು ತನಗೆ ಆದಂಗಿದೆ. ಬಾಗಿಲು ತೆರೆದು ಯಾರೋ ತೆರೆದು ಅಂತ ಅನ್ಬೇಕಾಗಿಲ್ಲ. ಬಾಗಿಲು ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ. ಅದಿನ್ನು ಯಾರೋ ಮಾಡಿತ್ತು ಅಂತ ನನಗಿದೆ. ಜಗವನ್ನೆಲ್ಲ ತೊಯ್ದ, ಹೋಯ್ತು ಜಗವೆಲ್ಲ ತೊಯ್ದ. ಇಲ್ಲಿ ಹೋಯ್ತಾ ಅಂದರೆ ಆಗಿಬಿಡ್ತಲ್ಲ. ಅವನು ತೊಯ್ದ, ಇವರು ನೋಡ್ತಾ ಇದ್ದಾರೆ, ಆಗಿಬಿಡ್ತು. ರತ್ನದರ ಸದಾ ಕಾರಂಜಿಯು ಪುಟಪುಟನೆ ಪುಟಿದು, ತಾನೇ ಪುಟಪುಟನೆ ಪುಟಿದು, ಮಗಮಗಿಸುವ ಮುಗಿದ ಮೊಗ್ಗಿ ಪಟಪಟನೆ ಒಡೆದು, ತಾನೇ ಪಟಪಟನೆ ಒಡೆದು. ಇಡೀ ಸೃಷ್ಟಿಯಲ್ಲಿ ಅನೇಕ ಚಲನಗಳಾಗ್ತವೆ. ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತಾದ ಬಿಂದು ಕಂಡವು, ಅಮೃತಾದ ಬಿಂದು.
ಯಾರಿರಿಸಿರುವರು ಮುಗಿಲ ಮೇಲಿಂದ ಇಲ್ಲಿಗೆ ತಂದು, ಈಗ ಇಲ್ಲಿಗೆ ತಂದು ಮುಗಿಲ ಮೇಲಿಂದ ಯಾರಿಂದ ಇಲ್ಲಿಗೆ ತಂದಿದ್ದಾರೆ. ತಂಗಾಳಿಯ ಕೈಯೊಳಗಿರಿಸಿ ಎಸಳಿನ ಚವರಿ ಹೂವಿನ ಎಸಳಿನ ಚವರಿ ಹಾರಿಸಿ ಬಿಟ್ಟರು ತುಂಬಿಯ ದಂಡು ಮೈಯೆಲ್ಲ ಸವರಿ ಗಂಧ ಮೈಯೆಲ್ಲ ಸವರಿ ಹಾರಿಸಿಬಿಟ್ಟರು. ಇಲ್ಲೂ ಕೂಡ ಸಬ್ಜೆಕ್ಟ್ ಯಾವುದು ಅಂತ ಗೊತ್ತಾಗಲ್ಲ. ಮೊದಲಿದ್ದಂಗೆ ಯಾವುದೋ ಒಂದು ಅಗೋಚರವಾದ ಒಂದು ಶಕ್ತಿ ಇದೆ ಅನ್ನೋದನ್ನು ಒಂದು ಶಬ್ದವನ್ನು ಬಿಡೋದ್ರ ಮುಖಾಂತರನೇ ಇವರು ಸೂಚಿಸ್ತಾ ಇದ್ದಾರೆ. ಹಾರಿಸಿ ಬಿಟ್ಟರು ತುಂಬಿಯ ದಂಡು ಮೈಯೆಲ್ಲ ಸವರಿ ಗಂಧ ಮೈಯೆಲ್ಲ ಸವರಿ. ಇದು ಬಹಳ ಪ್ರಖ್ಯಾತವಾದ 2 ಸಾಲು. ಗಿಡಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು. ಗಿಡಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಕೇಳಿಸುತ್ತೆ, ಗಿಡಗಂಟೆಗಳು ಕಾಣಿಸುತ್ತೆ. ಆದರೆ ಆ ಹಕ್ಕಿಯ ಹಾಡು ಆ ಗಿಡಗಂಟೆಯ ಕೊರಳಿನಿಂದ ಬಂದಿದ್ದು ಅಂತ ಎರಡನ್ನೂ. ಅದಕ್ಕೆ ಇದರ ಬಗ್ಗೆ ಮಾಸ್ತಿ ಅದ್ಭುತವಾದ ಸಾಲುಗಳು ಅಂತಾರೆ. ಗಿಡಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತು ಹಕ್ಕಿಗಳ ಹಾಡು, ಗಂಧರ್ವರ ಸೀಮೆಯಾಯಿತು ಕಾಡಿನ ನಾಡು, ಕ್ಷಣದೊಳು ಕಾಡಿನ ನಾಡು. ಕಂಡಿತು ಕಣ್ಣು ಸವಿದಿತು ನಾಲಿಗೆ, ಪಡೆತಿ ದೇಹ ಸ್ಪರ್ಶ ಪಡೆದೀತಿ ದೇಹ ಸ್ಪರ್ಶ, ಕೇಳಿತು ಕಿವಿಯು ಮೂಸಿತು ಮೂಗು, ತನ್ಮಯವೀ ಗೇಹ ದೇವರದೀ ಮನಸ್ಸಿನ ಗೇಹ. ಇದು ತನ್ಮಯತೆ ಬರುವ ಕ್ರಮ. ಕಂಡಿತು ಕಣ್ಣು ಸವಿದಿತು ನಾಲಿಗೆ, ಪಡಿತೀತಿ ದೇಹ ಸ್ಪರ್ಶ, ಈ ದೇಹ ಸ್ಪರ್ಶವನ್ನು ಪಡೆಯುತ್ತೆ. ಕೇಳಿತು ಕಿವಿಯು ಮೂಸಿತು ಮೂಗು, ತನ್ಮಯವೀ ಗೇಹ, ಗೇಹ ಅಂದರೆ ಮನೆ, ಇದು ತನ್ಮಯವಾಗಿದೆ. ದೇವರ ಈ ಮನಸ್ಸಿನ ಗೇಹ, ದೇವರ ಮನಸ್ಸಿಗೆ ಇದು ಮನೆ. ಈಗ ಇವನಿಗೇನು ಅನಿಸ್ತಾ ಇತ್ತು ಅದು ದೇವರ ಮನಸ್ಸಿನಲ್ಲೇ ಅನಿಸ್ತಾ ಇರೋದು. ಇದರಲ್ಲಿ ಒಂದು ರೀತಿ ಅದ್ವೈತ ಸ್ವರೂಪದ ದೇವರ ಚಿಂತನೆ. ಅರಿಯದು ಅಳವು ತಿಳಿಯದು ಮನವು, ಜ್ಞಾನಕ್ಕೆ ಸಿಗೋದಿಲ್ಲ ಅದು. ಅರಿಯದು ಅಳವು ತಿಳಿಯದು ಮನವು, ಕಾಣಾದೋ ಬಣ್ಣ ಕಣ್ಣಿಗೆ ಕಾಣಾದೋ ಬಣ್ಣ. ಎಲ್ಲ ಕಾಣ್ತಾ ಇದ್ದಿದ್ದು ಎಲ್ಲ ಹೋದಂಗಿದೆ. ಶಾಂತಿರಸವೇ ಪ್ರೀತಿಯಿಂದ ಮೈದೋರಿತಣ್ಣ. ಶಾಂತಿರಸ ಅಂತ ಒಂದಿದೆ ನಮ್ಮಲ್ಲಿ, ಅದು ಪ್ರೀತಿಯಿಂದ ಮೈದೋರಿದಂಗೆ ಬೆಳಗಾಯಿತು. ಒಂದು ಇದು ಬರೀ ಬೆಳಗಲ್ಲೋ ಅಣ್ಣ. ಈ ಕೊನೆ ಸಾಲಿದೆಯಲ್ಲ, ಇದು ಅನ್ಟ್ರಾನ್ಸ್ಲೇಟಬಲ್. ಟ್ರಾನ್ಸ್ಲೇಟ್ ಮಾಡಿದಾಗ ಅದೊಂದು ಮೂರ್ಖ ಮಾತಿನಂಗೆ ಕಾಣುತ್ತೆ. ಇಟ್ ಇಸ್ ನಾಟ್ ಎ ಮಿಯರ್ ಮಾರ್ನಿಂಗ್, ಸೇಸ್ ನಥಿಂಗ್. ಇದು ಬರೀ ಈ ಪದ್ಯದಲ್ಲಿ ಮಟ್ಟಿಗೆ ಇದು ಬರೀ ಬೆಳಗಲ್ಲೋ ಅಣ್ಣ ಅನ್ನೋದಕ್ಕೆ ಹಿಂದುಗಡೆ ಒಂದು ಅದ್ಭುತವಾದ ಅನುಭವದ ವ್ಯಾಖ್ಯೆ ಇದೆ. ಬೇಂದ್ರೆ ಕನ್ನಡ ಜನರ ಮನಸ್ಸನ್ನು ಹಿಡಿದಿದ್ದು ಅವರದೊಂದು ಪದ್ಯದಿಂದ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರ, ಅದನ್ನು ಮಾಸ್ತಿ ಅವರೇ ಬರೀತಾರೆ. ಆವಾಗ ಚಿಕ್ಕವರು ಬೇಂದ್ರೆ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಂತ. ಈ ಚಲನಶೀಲವಾದ 20ನೇ ಶತಮಾನದ ಚಲನಶೀಲತೆಯನ್ನು ಮೊದಲು ಇಷ್ಟು ಅದ್ಭುತವಾಗಿ ಹಿಡಿದ ಪದ್ಯ ಇನ್ಯಾವುದೂ ಇಲ್ಲ. ಈರುಳ್ಳಿರುಳಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆತೆರೆ ದಿಕ್ಕು ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರ. ಟೈಮ್ ಫ್ಲೈಸ್. ಅದನ್ನೇ ತಮಾಷೆ ಮಾಡಿ ಬೇಂದ್ರೆ ಬೆಕ್ಕು ಹಾರುತ್ತಿದೆ ನೋಡಿದ್ದೀರ ಅಂತ ತನ್ನ ಪದ್ಯವನ್ನೇ ತಮಾಷೆ ಮಾಡ್ಕೊಂಡಿದ್ದಾರೆ. ಕರಿನರೆ ಬಣ್ಣದ ಪಚ್ಚೆಗಳುಂಟು, ಬಿಳಿ ಹೊಣೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರ. ನೀಲಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ, ಮುಗಿಲಿಗೆ ರೆಕ್ಕೆ ಬಂದಾಗೆ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದರೆ. ಸೂರ್ಯಚಂದ್ರರನ್ನೇ ಕಣ್ಣು ಮಾಡಿಕೊಂಡು ಹಕ್ಕಿ ಹಾರ್ತಾಯಿದೆ. ಟೈಮ್. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಕಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರ. ನೋಡಿ, ಆ ಶುರುವಾಯಿತು ಎಲ್ಲ ಸಾರ್ವಭೌಮರ ನೆತ್ತಿಯನ್ನು ಕುಕ್ಕೋದು. ಕಾಲನೈಸೇಷನ್ ಆ ಕಾಲದವನ್ನು ಸ್ವಲ್ಪ ಮುಂಚೆಯೇ ಬರ್ತಿದ್ದಿರಬೇಕು. ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರ. ಯುಗ ಯುಗಗಳ ಹಣೆ ಬರಹವ ಒರೆಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಿಸಿ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರ. ನ್ಯೂ ಏಜ್ ಮಕ್ಕಳನ್ನು ಹರಿಸಿ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ, ತಿಂಗಳ ನೂರಿನ ನೀರನ್ನು ಹೀರಿ, ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರ. ಒಂದು ಆಮೇಲಿಂದ ಬೇರೆ ಬೇರೆ ಗ್ರಹಗಳಿಗೆಲ್ಲ ನಾವು ಹೋಗೋದು ಸಾಧ್ಯವಾಯ್ತಲ್ಲ, ಅವನ್ನೆಲ್ಲವನ್ನು ಚಿತ್ರಿಸಿ ಬರೆದಂಗಿದೆ.
ಮುಟ್ಟಿದೆ ದಿಗ್ಮಂಡಗಳ ಅಂಚ, ದಿಕ್ಮಂಡಲಗಳ ಅಂಚನ್ನು ಮುಟ್ಟಿದೆ, ಆಚೆಗೆ ಚಾಚಿದೆ ತನ್ನೆಯ ಚುಂಚ. ಇದು ಪುರುಷ ಸೂಕ್ತವನ್ನು ನೆನಪು ಮಾಡುತ್ತೆ. ಸಹಸ್ರಶೀರ್ಷ ಪುರುಷ ಸಹಸ್ರಪಾದುಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ. ಪುರುಷ 1000 ಕಣ್ಣುಗಳು, 1000 ಎಲ್ಲ ಸರಿ, ಇಡೀ ಲೋಕವನ್ನೆಲ್ಲ ಅವನು ವ್ಯಾಪಿಸಿ ಇನ್ನೂ 10 ಅಂಗಳ ಆಚೆಗೆ ಚಾಚಿದ್ದಾನೆ ಅಂತ. ದಟ್ ಈಸ್ ದಿ ಮಿಸ್ಟೀರಿಯಸ್. ಅದು ಮುಟ್ಟಿದೆ ದಿಗ್ಮಂಡಗಳ ಅಂಚ, ಆಚೆಗೆ ಚಾಚಿದೆ ತನ್ನೆಯ ಚುಂಚ, ಅದರ ಚುಂಚನ್ನು ಆಚೆಗೆ ಚಾಚಿದೆಯಂತೆ. ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ ಹೊಕ್ಕಿದ ಹೊಂಚ, ಹಕ್ಕಿ ಹಾರುತ್ತಿದೆ ಹೊಂಡ. ಯಾರೀ ಹೊಂಚನ್ನು ಹಾಕಿದ್ರು ಅಂತ ಗೊತ್ತಿಲ್ಲ, ಹಕ್ಕಿ ಹಾರುತ್ತಿದೆ ನೋಡಿದೆ. ಟೈಮಿನ ಬಗ್ಗೆ ಇಟ್ಸ್ ಅ ಗ್ರೇಟ್ ಪೋಮ್. ಅಂದರೆ ಇವರು ಕಂಪ್ಲೀಟ್ಲಿ ಮೆಟಫಾರಿಕಲ್ ಪೋಯಿಟ್ ಅನ್ನೋದಕ್ಕೆ ಇದೊಂದು. ಆಮೇಲೆ ಅವರು ಜೈಲಿಗೆ ಹೋಗಿದ್ದು ನರಬಲಿ ಅನ್ನೋ ಒಂದು ಪದ್ಯವನ್ನು ಬರೆದು, ಅದನ್ನೇ ಇವರ ಇದರಲ್ಲಿ ಬರುತ್ತೆ, ಅವರ ಪ್ರೇಮ ಗೀತನ ಹೇಳಿದ್ನಲ್ಲ, ಅದರಲ್ಲಿ ನರಬಲಿಯ ವಿಷಯನೂ ಬರುತ್ತೆ ಸಖಿ ಗೀತದಲ್ಲಿ. ನರಬಲಿ ಕವನವು ಬಲಿ ಮಾಡಿ ತೆನ್ನಾನು, ಹೆಳವನಿದ್ದಲ್ಲಿಗೆ ಹೊಳೆ ಬಂದಿತು. ಸಖಿ ಗೀತದಲ್ಲಿ ಬರೋದು. ನರಬಲಿ ಕವನವು ಬಲಿ ಮಾಡಿ ತೆನ್ನಾನು, ಹೆಳವನಿದ್ದಲ್ಲಿಗೆ ಹೊಳೆ ಬಂದಿತು. ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಇವರೇನು ಮಾಡೋಕ್ಕೆ ಹೋಗಿರೋಲ್ಲ, ಇವನು ಹೆಳವ ಕವಿ ಮನೇಲೇ ಕೂತಿರ್ತಾನೆ. ಹೆಳವನಿದ್ದಲ್ಲಿಗೆ ಹೊಳೆ ಬಂದಿತು. ಗಾಂಧಿನವರು ಡಿಸ್ಕ್ರೈಬ್ ಮಾಡೋದು ಹಾಗೆ, ನರಬಲಿ ಕವನವು ಬಲಿ ಮಾಡಿ ತೆನ್ನಾನು, ಹೆಳವನಿದ್ದಲ್ಲಿಗೆ ಹೊಳೆ ಬಂದಿತ್ತು ಅಂತ. ಆಮೇಲೆ ಬಹಳ ಪ್ರೀತಿಯ ಕೆಲವು ಕವನಗಳಿದ್ದಾವೆ ಅವ್ರದ್ದು. ಸಾನೆಟ್ಸ್ ಅಂತಾರಲ್ಲ, ಇವರು ಹಾಡಿನಲ್ಲಿ ಭಾಳ ಗ್ರೇಟ್ ಹಾಡುಗಳನ್ನು ಬರೆದಿದ್ದಾರೆ. ಸಖಿಗೀತೆ ಅಂತ ದೀರ್ಘವಾದ ಕವನಗಳನ್ನು ಬರೆದಿದ್ದಾರೆ. ಬಿಗಿಯಾಗಿ ಬರಿಬೇಕು ಅಂದರೆ ಇವರ ಸಾನೆಟ್ಗಳಿಗೆ ಸರಿಯಾದ ಸಾನೆಟ್ಗಳನ್ನು ನಮ್ಮ ಕಾಲದಲ್ಲಿ ಸ್ವಲ್ಪ ಚನ್ನವೀರ ಕಣ್ವಿ ಬರೆದಿದ್ದಾರೆ. ಆಮೇಲೆ ಹಿಂದೆ ಮಾಸ್ತಿ ಬರೆದಿದ್ದಾರೆ. ಭಾಳ ಕಷ್ಟ ಸಾನೆಟ್ ಬರೆಯೋದು. ಇಲ್ಲೊಂದು ಗುಮ್ಮ ಅಂತ ಒಂದು ಸಾನೆಟ್ ಇದೆ. ಯಾರು ಮಕ್ಕಳು ಇದನ್ನು ಕೇಳಿಸ್ಕೊಂಡ್ರೆ ಭಾಳ ಇಷ್ಟಪಡ್ತಾರೆ. ನಾವು ಮಕ್ಕಳನ್ನು ಮಲಗಿಸೋಕ್ಕಿಂತ ಮುಂಚೆ ಗುಮ್ಮ ಬಂತು ಅಂತ ಹೆದರಿಸ್ತೀವಿ. ಆಮೇಲೆ ಮಕ್ಕಳು ಮಲಗಿಬಿಡತ್ತೆ. ಇದು 14 ಸಾಲಿನ ಪದ್ಯ. ಗುಮ್ಮ ಬಂದನು ಸುಮ್ಮನಿರು ಕಂದ, ಅಬ್ಬಬ್ಬಾ ಏನವನ ಕಣ್ಣು, ನಾಲಿಗೆ ಏನು ಕೆಂಪಗಿದೆ, ಕತ್ತಲಲ್ಲಿ ಕೆಂಡ ಕಂಡಂತೆ ಮೆಲ್ಲಗೆ ಬರುವ ಸದ್ದೆಲೆ ಕಂದ, ಸುಮ್ಮನಿರು ಅಳಬೇಡ, ಕೇಳಿ ಇತ್ತಲೇ ಬರುವನೇನೋ ಗುಮ್ಮ, ನಮ್ಮಮ್ಮ ಮುಚ್ಚು ಕಣ್ಣನು ಮಲಗು, ಕಾಣದಿರಲವನ ಸುಡುಗಾಡು ಮೋರೆಯ, ಅವನು ಹುಮ್ಮೆನುವ ಗುಮ್ಮೆನುವ ಬಿಮ್ಮನಿರು, ಕಂತರಿಯದಿರು ಗುಮ್ಮ ಬಂದಾನು. ತಾಯಿ ಹೆದರಿಸೋದು ಮಗುವಿಗೆ. ಅದು ಏನು ಹೆದರಿಸ್ತಾಳೆ, ಆ ಹೆದರಿಸಿದ ಕೂಡಲೇ ಒಂದು ಈ ಸಾನೆಟ್ಗಳಲ್ಲಿ ಒಂದು ತಿರುವು ಸಿಗತ್ತೆ. ಆ ತಿರುವಿನಲ್ಲಿ ಬರದಿರಲ್ಲ ಗುಮ್ಮ, ಬರಬೇಡ ಗುಮ್ಮ, ಕಂದನು ನಿದ್ದೆ ಹೋದ, ಸೋಜಿಗವು ಮಿಸ್ಟೀರಿಯಸ್ ಅವಳಿಗೆ, ಸುಳಿವಿಗೆ ಮೀನ ನಡುನೀರ ಹೋಗುವಂತೆ ಸ್ತಬ್ಧ ಚೇತನೆ, ಸುಳಿವಿಗೆ ಮೀನ ನಡುನೀರ ಹೋಗುವಂತೆ, ಮೀನು ಸುಳಿವಿನ ಸಕ್ಕಿ ನಡುನೀರನ್ನು ಸೇರುವಂಗೆ ಚೇತನ ಸ್ತಬ್ಧವಾಗಿಬಿಟ್ಟಿದೆ. ಉಸಿರು ಎಳೆಗಾಳಿ ಎಲೆಗಳೊಳು ಸುಳಿದಾಡುವಂತೆ, ಉಸಿರು ಎಳೆಗಾಳಿ ಎಲೆಗಳೊಳು ಸುಳಿದಾಡುವಂತೆ, ಈಗೋ ಮರುಳಾಡುತ್ತಿದೆ. ಏನೋ ಮಗು ಏನೋ ಬಾಯಲ್ಲೇನೋ ಹೇಳುತ್ತೆ ಅಂತ ಕಾಣುತ್ತೆ. ಎಲ್ಲೋ ಯಾವ ಕನಸಿನ ಕೆಳದಿ ಎಡಗೂಡಿ ಆಡುತ್ತಿದೆಯೋ, ಕನಸಿನ ಯಾವ ಸ್ನೇಹಿತೆಯ ಜೊತೆ ಇದು ಕೂಡಿ ಆಡ್ತಾ ಇದೆಯೋ ಗುಮ್ಮ, ಅಲ್ಲಿಯೂ ಕಂದನ ಪಂಜಿಸದಿರದೆ ಅಂತ ಎಂಡಾಗುತ್ತೆ. ನಿಮಗೆ ಕಾವ್ಯದಲ್ಲಿ ಒಂದು ಮ್ಯೂಸಿಕ್ ಇದೆ ಅಂದರೆ ಆ ಮ್ಯೂಸಿಕ್ ಇಲ್ಲಿದೆ. ಮೊದಲನೇ ಮ್ಯೂಸಿಕ್ ನೋಡಿ, ಗುಮ್ಮ ಬಂದನು ಸುಮ್ಮನಿರು ಕಂದ, ಅಬ್ಬಬ್ಬ ಏನವನ ಕಣ್ಣು, ನಾಲಿಗೆ ಏನು ಕೆಂಪಗಿದೆ, ಒಂದೊಂದು ಹೆದರಿಸುವ ರೀತಿಯಲ್ಲಿ ಗಾಡು ಮರಿ, ಅವನು ಹೆಮ್ಮೆನವ ಗುಮ್ಮೆನವ ಬಿಮ್ಮನಿರು ಕಂತರಿಯದಿರು ಗುಮ್ಮ ಬಂದಾನು, ಬರದಿರಲ್ಲ ಗುಮ್ಮ, ಕೂಡಲೇ ಸೀಡಾಗಿಬಿಡುತ್ತೆ. ಇದು ಅವರು ಹಾಡಾಗಿ ಬರೀದೆ ಗದ್ಯವಾಗಿ ಬರೆದ್ರೂ ಅದಕ್ಕೂ ಒಂದು ಮ್ಯೂಸಿಕ್ಕಿನ ಶಕ್ತಿಯನ್ನು ಕೊಡ್ತಾಯಿದ್ರು ಅನ್ನೋದಕ್ಕೆ 106 ಪದ್ಯಗಳಿದ್ದಾವೆ ಅವರದ್ದು. ನಾವೊಂದು ಬೇಂದ್ರೆ ಮೇಲೆ ಒಂದು ದೊಡ್ಡ ಸಭೆ ಮಾಡಿದ್ವಿ. ಇಲ್ಲ, ಅದರಲ್ಲಿ ಪ್ರತಿಯೊಬ್ಬರೂ ಸಭೆಯಲ್ಲಿದ್ದವರು ಒಂದೊಂದು ಹೊಸ ಪದ್ಯ ಓದಬೇಕು ಅಂತಿತ್ತು.
ಒಂದು 300 ಜನ ಇರ್ಬೋದು ಸಭೆಯಲ್ಲಿ. 300 ಜನರು 300 ಹೊಸಪದ್ಯ ಓದಿದ್ರು. ಇದು 500 ಇದ್ದಿದ್ದರೆ ಇನ್ನೊಂದು 200 ಇದ್ದಿದ್ರು ಇನ್ನೂ ಹೊಸಪದ್ಯ ಅಷ್ಟೇ ಚೆನ್ನಾಗಿರೋದನ್ನು ಓದ್ಬೋದಾಗಿತ್ತು. ಕನ್ನಡದ ಗ್ರೇಟೆಸ್ಟ್ ಕವಿ ಬೇಂದ್ರೆ. ಕವಿಯಾಗಿ ಭಾಳ ಒಟ್ಟು ರೈಟರಾಗಿ ಕಾರಂತ, ಕುವೆಂಪು, ಅಡಿಗ ಇವರೆಲ್ಲ ಇದ್ದಾರೆ. ಆದರೆ ಒಂದು ರೀತಿ ಕನ್ನಡ ಭಾಷೆಯನ್ನು, ಆ ಭಾಷೆ ಕಳೆದೋಯ್ತು ಅಂತ ನೀನು ನಾಳೆ ಕನ್ನಡ ಹೋಗೇ ಬಿಡ್ತು. ಹೋಗಿಬಿಟ್ಟ ಮೇಲೂ ಯಾರು ರಿಸರ್ಚ್ ಮಾಡೋದಾದರೆ, ಒಬ್ಬ ಬೇಂದ್ರೆ ಅಂತ ಒಬ್ಬ ಇದ್ನಂತೆಂದು ಗೊತ್ತಾದರೆ ಅವನನ್ನು ರಿಸರ್ಚ್ ಮಾಡೋಕ್ಕಾದ್ರೂ ಕನ್ನಡ ಮಾತಾಡ್ಕೊಂಡ್ಬಿಡುತ್ತೆ. ಅಷ್ಟು ಬಲವನ್ನು ಕನ್ನಡದೊಳಗೆ ಅವರು ಕಂಡರು. ಆದರೆ ಅವರು ಮರಾಠಿ ಮಾತಾಡ್ತಾ ಇದ್ದವರು ಮನೇಲಿ, ಕನ್ನಡ ಅಲ್ಲ. ಒಂದು ಸಂದರ್ಭ ಹೇಳ್ತೀನಿ. ನಾನು ಬೇಂದ್ರೆ ನೋಡೋಕ್ಕೆ, ಅವ್ರ ಮಾತು ಕೇಳೋಕ್ಕೆ ಅಂತ ಹೋಗಿದ್ದೆ. ಜಿ.ಬಿ. ಜೋಶಿ ಕರೆಸ್ಕೊಂಡಿದ್ದರು. ಮನೋಹರ್ ಗ್ರಂಥಮಾಲೆ ಮಾಡಿ ಮೇಲೆ ಬರೋರು. ಹುಚ್ಚು ಮನುಷ್ಯ ಅವನು. ಎಂಥ ಹುಚ್ಚು ಮನುಷ್ಯ ಅಂದರೆ, ಅವಾಗಿನ ಯಾರೋ ನನ್ನ ಕತೆ ಹೇಳಿದ್ರು. ಅಲ್ಲಿ ಯಾರೋ ಒಬ್ಬ ಹೆಂಡ್ತಿನ ಹೊಡಿತಾ ಇದ್ನಂತೆ, ಅವಳು ರಂಪ ಮಾಡ್ತಾಯಿದ್ಲಂತೆ. ಒಂದಿನ ಇವರು ಮಾರ್ಕೆಟಿಗೆ ಸಾಮಾನು ತೊಗೊಳಕ್ಕೆ ಹೋದಾಗ ಬೇಂದ್ರೆ ಕೈಯಲ್ಲಿ ಚೀಲ ಇಟ್ಕೊಂಡು ಅವ್ನು ಸಿಕ್ಕಂತೆ. ಬಾರಪ್ಪ ಇಲ್ಲಿ ಹೆಂಡ್ತಿಗಂತ ಹೊಡಿತಿ ಅಂತ ನೀನು ಮಾಡೋ ಸರಿಯೇನೋ ಅಂದ್ರಂತೆ. ಯಾಕ್ರಿ ನಿಮಗೆ ಇದು ನಮ್ಮ ಜೀವನ ನಮ್ಮದು, ನೀವೇನು ಮಾಡೋದು? ಹೌದು, ನಿನ್ನ ಜೀವನ ನಿಂದೆ, ಆದರೆ ನಿನ್ನ ಜೀವನ ಬೀದಿ ಮೇಲೆ ಬಂದಾಗ ಬೀದಿ ಮೇಲಿರೋ ನನಗೂ ಅದ್ರ ಮೇಲೆ ಮಾತಾಡೋ ಅಧಿಕಾರ ಇದೆ ಅಂತಂದಿದ್ರಂತ. ಬೇಂದ್ರೆ ಇದೇ ಮನುಷ್ಯ. ಅದಕ್ಕೆ ನಾನು ಸ್ವಿಟ್ಜರ್ಲೆಂಡಿಗೆ ಹೋಗಲ್ಲ ಅಂತಾಗಲು. ಆ ಊರಿನಲ್ಲೇ ಅವರಿಗೆ ಜಗಳಗಳು ಇನ್ನೂ ಉಳಿದಿರ್ತವರು, ನಮ್ಮವರು. ಅವತ್ತು ನಾನು ಅವರು ಮಾಡೋಕ್ಕಿಂತ ಮುಂಚೆ ಅವರ ಹಳೆಯ ಕಾಲ ಸ್ನೇಹಿತ ಯಾರೊಬ್ಬರು ಬಂದವರು, ನೀವು ಗದಗಿನಲ್ಲಿ ಭಾಷಣ ಮಾಡಿದ್ರು ಅಂತ ಬಂದಿತ್ತು ಅಂದ. ಅದೇನು ನೀನು ಹೇಳೋದು? ಗದಗಿನಲ್ಲಿ ನಿನ್ನನ್ನು ಕರೀತಾರೆ ಏನು ಮಾತಾಡೋದಕ್ಕೆ? ನನ್ನನ್ನು ಕರೆದಿದ್ದಾರೆ, ಮಾತಾಡಿದ್ದೆ, ಹೌದು. ಅದನ್ನೇನು ನೀನು ಹೇಳೋದು? ಅವ್ನಿಗೇನು ಅಲ್ಲಪ್ಪ, ಸುಮ್ಮನೆ ಹೇಳಿದೆ. ಸರಿ ಅವ್ರು ಯಾವತ್ತೋ ಹಿಂದಿಂದೇನೋ ಸಿಟ್ಟಿತ್ತು, ಅದು ತೀರಿಸ್ಕೊಂಡ್ರು. ಆಮೇಲೆ ಮಾತಾಡೋಕ್ಕೆ ಕೂತಾಗ ಅದು ಮರ್ತೋಯ್ತು ಅವರಿಗೆ. ಕೂಡಲೇ ಅವರ ಯೂಸ್ ಟು ಬಿ ಎ ವೆರಿ ವಾರ್ಮ್ ಪರ್ಸನ್, ಮರ್ತೋಯ್ತು. ಅವರ ಪದ್ಯಗಳನ್ನೆಲ್ಲ ಓದೋಕ್ಕೆ ಶುರು ಮಾಡಿದರು. ನಾನು ಅವರನ್ನು, ನೀವು ಮರಾಠಿ ಮನೆ ಮಾತಲ್ವಾ ಅಂದೆ. ಹೌದ್ರಿ, ನನಗೆ ಸುಮಾರು 12-13 ವರ್ಷ ಆಗೋ ತನಕ ನಾನು 2 ಭಾಷೆ ಮಾತಾಡ್ತಿದ್ದೀನಿ ಅಂತಲೇ ಗೊತ್ತಿರೋದಿಲ್ಲ ನನಗೇನು. ಹಾಗಂದಾಗ ಅವರು ಸೊಸೆ ಬಂದು ಅವ್ರ ಕಿವಿಯಲ್ಲಿ ಏನೋ ಕೇಳಿದರು. ಸೊಸೆ ಮರಾಠಿ ಮಾತಾಡ್ತಿದ್ದವ್ರು ಇರಬೇಕು. ಅವ್ರ ಹತ್ರ ಮರಾಠಿಯಲ್ಲಿ ಮಾತಾಡಿದರು. ನನ್ನ ಹತ್ರ ಹಿಂಗೆ ಹೇಳುವಾಗ ತಾನು ಮರಾಠಿಯಲ್ಲಿ ಮಾತಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಹೀಗೆ 2 ಭಾಷೆ ಅವರು ಮರಾಠಿಯಲ್ಲೂ ಬರೆದಾರಂತೆ ಕಾವ್ಯವನ್ನು. ಆದರೆ ಕನ್ನಡದಲ್ಲಿ ಇವರು ಒಂದು ನಮ್ಮ ಕ್ಲಾಸಿಕಲ್ ಲಿಟ್ರೇಚರ್ಗೆ ಕುವೆಂಪು ಬೆಲೆ ಕೊಟ್ಟಷ್ಟು ಇವರು ಕೊಟ್ಟರು ಅಂತ ನನಗೆ ಅನಿಸಲ್ಲ. ಪಂಪಾರನ್ನ ಇವರಿಗೆ ಇವರು ಹೆಚ್ಚು ಬೆಲೆ ಕೊಟ್ಟಿದ್ದು ಜಾನಪದಕ್ಕೆ, ಆಮೇಲೆ ಹಳ್ಳಿಗಾಡಿನ ಲೋಕಕ್ಕೆ, ಜನರ ನುಡಿಗೆ. ಯಾಕಂದರೆ ಇವರು ಬೀದಿಯಲ್ಲೇ ಇರ್ತಾಯಿದ್ದವರು. ಇವರು ಬೇಂದ್ರೆ ಧಾರವಾಡದಲ್ಲಿ ಎಲ್ಲಿ ಬೇಕಾದ್ರೂ ಸುತ್ತಾಡ್ತಾಯಿದ್ರು. ನಮ್ಮ ಭಾಳ ಅದ್ಭುತವಾದ ಒಂದು ಫಿಲ್ಮ್ ಮಾಡಿದ್ದಾರೆ ಗಿರೀಶ್ ಕಾರ್ನಾಡ್ ಬೇಂದ್ರೆ ಮೇಲೆ. ಮಾಡಿದಾಗ ಒಂದು ಘಟನೆ ನಡೆದಿದ್ದನ್ನು ಹೇಳ್ತಾರೆ ಅವರು. ಸ್ಕೂಟ್ರ್ ಮೇಲೆ ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ಇಲ್ಲಿ ಎಲ್ಲ. ಅವ್ರ ಮನೆಗೆ ಮತ್ತೆ ಕರ್ಕೊಂಡೋಗಿ ಸಿನಿಮಾ ಎಲ್ಲ ಮುಗೀತು ಅಂತ ಬಿಡುವಾಗ ಮೇಲೊಂದು ಮಂಗ ಇತ್ತಂತೆ ಮರದ ಮೇಲೆ. ಇವರೇ ರಾಮ ರಾಮ ಬಾ 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 ಅಂದ್ರಂತೆ. ಅದು ಬಂದು ಇವ್ರ ಕೈಯಲ್ಲಿ ಇದ್ದಿದ್ದನ್ನು ತಿಂತಂತೆ. ಗಿರೀಶ ಆಶ್ಚರ್ಯ ಮತ್ತು ಮರದ ಮೇಲೆ ಹೋಯ್ತಂತೆ. ನಾವು ಶೂಟ್ ತೊಗೋತೀವಿ, ಇದನ್ನು ಮಾಡೋಕ್ಕಾಗತ್ತೆ? 100 ಸರಿ ತಗೋಪ್ಪ ಅದಕ್ಕೇನು ಅಂತ ಮತ್ತೆ ಕರೆದ್ರಂತೆ. ಬಂತು, ತಗೊಳ್ತು, ಹೋಯಿತು. ಹೀಗೆ ಅವರ ಸುತ್ತಮುತ್ತಿದ್ದ ಪ್ರಾಣಿಗಳ ಜೊತೆ ಎಲ್ಲ ಮಾತಾಡ್ತಿದ್ರು ಅವರು. ಮನೆಗೆ ಏನಾದ್ರು ಸೌತೆಕಾಯಿ ಇದು ಮಾರಕ್ಕೆ ಅಂತ ಬಂದರೆ ಆ ಹೆಂಗಸಿನ ಜೊತೆ ಮಾತಾಡ್ತಾಯಿದ್ರು. ಆದ್ದರಿಂದ ಒಂದು ಮಾತಿನ ಸಮುದ್ರದಿಂದ ಅದು ಮತಿಸಿ ಬಂದ ಕಾವ್ಯ ಅಂತ ಬೇಂದ್ರೆ ಬಗ್ಗೆ ಅನಿಸುತ್ತೆ. ನಾನು ಮಾತಾಡಬಾರ್ದು ಬೇಂದ್ರೆ ಬಗ್ಗೆ, ಕೀರಂ ಮಾತಾಡಬೇಕಾಗಿತ್ತು, ಅಥವಾ ಕೀರ್ತಿನಾಥ್ ಕುರ್ತಕೋಟಿ. ಅವರಿಬ್ಬರು ಬೇಂದ್ರೆಯನ್ನು ಕುಡಿದು ಬಿಟ್ಟಿದ್ದರು. ಇತ್ತೀಚೆಗೆ ಅಮೂರ್ ತುಂಬ ಚೆನ್ನಾಗಿ ಬರೀತಾರೆ ಬೇಂದ್ರೆ ಬಗ್ಗೆ. ನಾವು ಇನ್ನೂ ಮಾಡಬೇಕಾದ ಸಾಧನೆ ಬಹಳ ಇದೆ. ಬೇಂದ್ರೆಯ ನಿಜವಾದ
ತಾತ್ವಿಕವಾದ ನಿಲುವುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಯಾಕಂದ್ರೆ ಕೊನೆಯಲ್ಲಿ ಅವರೊಂಥರ ಹುಚ್ಚರಂತ ಆಗಿಬಿಟ್ಟಿದ್ರು. ಒಂದು ಸಂಖ್ಯಾಶಾಸ್ತ್ರದಲ್ಲಿ ಅವ್ರಿಗೇನೋ ನಂಬಿಕೆ ಬಂದುಬಿಟ್ಟಿತ್ತು. ಏನು ಮಾಡೋದಾದರೂ ಒಂದಷ್ಟು ಕವಡೆ ಅದು ಇದೆಲ್ಲ ತೊಗೊಂಬಂದು ಎದುರುಗಡೆ ಇಟ್ಕೊಂಡು ಅದು ಹಾಕಿ ಇದನ್ನು ಹಾಕು ಅಂತ. ಒಬ್ಬ ಇಂಗ್ಲೀಷ್ ಕವಿ ಅವರನ್ನು ಮಾತಾಡ್ಸೋಕ್ಕೆ ಅಂತ ಬಂದರೆ ಅವನ ಬರ್ತ್ ಡೇಟ್ ತಿಳ್ಕೊಂಡು ಅವನದು ಉಳಿದಿದ್ದೆಲ್ಲ ನಂಬರ್ಸನ್ನೆಲ್ಲ ಹೇಳಿ ಇದು ಮಾಡಿ ಅವನಿಗೆ ಒಂಥರ ಆಶ್ಚರ್ಯಚಕಿತನಾಗಿ ಹೊರಟೋಗ್ಬಿಟ್ಟ ಅವನು. ಆ ನಂಬರ್ ಅವರಿಗೆ ಕೊನೆಯಲ್ಲಿ ಎಲ್ಲಿ ಹೋದರೂ ಒಂದು ಚೀಲದಲ್ಲಿ ನಂಬರ್ಗಳಿಗೆ ಇದನ್ನು ತೋರ್ಸೋಕ್ಕೆ ಬೇಕಾದ ಸಾಮಾನನ್ನೆಲ್ಲ ತೊಗೊಂಡು ಹೋಗ್ತಾಯಿದ್ರು. ಒಂದು ವಿಚಿತ್ರ ರೀತಿಯ ಮೈಂಡ್ ಅದು. ಥಟ್ಟನೆ ಅದು ಸ್ಫುರಿಸೋದು ಒಂದು ಘಟನೆ ನನಗೆ ನೆನಪಿದೆ. ಬೇಂದ್ರೆ ಪುಟ್ಟಪ್ಪ ಇಬ್ಬರು ಸೇರಿದರು ಇಲ್ಲಿ ಮೈಸೂರಲ್ಲಿ. ಇಬ್ಬರು ಬೇಂದ್ರೆ ಅವರಿಗೆ ಯಾರೋ ಕಾರ್ ತೊಗೊಂಬಂದಿದ್ರು. ಕಾರು ಪೆಟ್ರೋಲ್ ಹಾಕ್ಸೋಕ್ಕೆ ಹೋಗಬೇಕಾಗಿತ್ತು. ಕುವೆಂಪುರವರು ಕಾರು ಹೋಗ್ತಾಯಿತ್ತು. ಅವರು ಮೊದಲು ಪೆಟ್ರೋಲಿಗೆ ಹೋದರು. ಇವನೇನಪ್ಪ ಎಲ್ಲರೂ ಸೈಡೇ ಬಿಡಲ್ಲ ಅದಷ್ಟು ಪ್ರೀತಿಯಿಂದ ತಮಾಷೆಯಿಂದ ಹೇಳಿದರು ತನ್ನ ಜೊತೆಗಾರ ಕವಿಯ ಬಗ್ಗೆ. ಅಂದರೆ ತಾನೊಂದು ದೊಡ್ಡ ಕಾಲದಲ್ಲಿದ್ದೀನಿ, ಈ ಕಾಲದಲ್ಲಿ ಮಹಾಪುರುಷರೆಲ್ಲ ಇದ್ದಾರೆ, ಅವರ ನಡುವೆ ನಾನಿದ್ದೀನಿ ಅಂತನೂ ಧೋರಣೆ ಅವರಲ್ಲಿ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಅವರ ಕಾವ್ಯಕ್ಕೆ, ಆ ಕಾವ್ಯದ ಶಕ್ತಿಗೆ ಹೊರತಾಗಿ ಕನ್ನಡಕ್ಕೆ ಶಕ್ತಿಯನ್ನು ತರಬಹುದಾದ ಶಕ್ತಿ ಅದಕ್ಕಿದೆ. ಅದು ಭಾಳ ಮುಖ್ಯ. ಒಂದು ಭಾಷೆಗೆ ಶಕ್ತಿಯನ್ನು ತರಬಹುದಾದ ಶಕ್ತಿ ಅದರಲ್ಲಿದೆ. ಕನ್ನಡ ಕವಿಗಳಲ್ಲೆಲ್ಲ ಇರೋಟಿಕ್ ಎಲಿಮೆಂಟ್, ಅಂದರೆ ಕಾಮಜೀವನದ ಒಂದು ವಸ್ತು ಭಾಳ ಗಟ್ಟಿಯಾಗಿರೋದು ಬೇಂದ್ರೆಯಲ್ಲಿ. ಆಮೇಲೆ ಅವರು ಎಪಿಕ್ ಬರೀಲಿಲ್ಲ ಅಂತಾರೆ, ಆದರೆ ಒಂಥರ ಎಪಿಕ್ ಬರೀತಾರೆ. ಯಾಕೆಂದರೆ ಅವ್ರದ್ದೊಂದು ಲಾಂಗ್ ಪೋಯಮ್ ಇದೆ. ಅದರಲ್ಲಿ ಭಾರತಕ್ಕೆ ಏನೇನಾಗುತ್ತೆ ಎಲ್ಲವೂ ಕೂಡ ತನ್ನ ಸ್ವಂತ ಜೀವನದ ಸಂದರ್ಭದಲ್ಲೇ ಅವರು ಹೇಳ್ಕೊತಾ ಹೋಗ್ತಾರೆ. ಅದನ್ನು ಅಲ್ಲಿ ಒಂದು ಮಾತು ಬರುತ್ತೆ ಗಾಂಧಿ ಬಗ್ಗೆ, ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ. ಯಾಕೆಂದರೆ ಅವರು ಅವಾಗ ಅರೆಸ್ಟ್ ಆಗಿರ್ತಾರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸ್ವಲ್ಪ ದಿನಗಳ ಕಾಲ. ತನ್ನ ಹೆಂಡತಿ ಜೊತೆ ಮಾತಾಡಿದ ಹಾಗೆ ಈ ಪದ್ಯ ಇರೋದು. ಅದರ ಕೊನೆಯ 2 ಸಾಲುಗಳು ಏನಪ್ಪ ಅಂತಂದರೆ, ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿಗಟ್ಟಿ ನಿಂತಂಥ ಮೂರ್ತಿ ನಾನು. ಭಾರತ ಗೀರ್ತೆಗೆಲ್ಲ ಬರೋದಕ್ಕಿಂತ ಮುಂಚೆ ಭೂಮಿ ತಾಯಿ, ಇಡೀ ಭೂಮಿ ತಾಯಿ ಇದ್ದಾಳಲ್ಲ, ಅದರಿಂದ ಒಂದು ಹಿಡಿಮಣ್ಣು ಗುಡಿಗಟ್ಟಿ ನಿಂತ ಮೂರ್ತಿ ನಾನು. ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು. ಇಟ್ಸ್ ಎ ಗ್ರೇಟ್ ಇಮೇಜ್. ಇವತ್ತು ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವ ನಡೀತಾ ಇದೆ, ಅಲ್ಲೊಂದು ದೀಪ ಮಿನುಗುತ್ತಾ ಇದೆ, ಆ ದೀಪ ನಾನು. ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀರುತಿಹ ಗಾಳಿ ನಾನು. ಅಲ್ಲಿ ಕನ್ನಡ ಬಂದುಬಿಡುತ್ತೆ. ಕನ್ನಡದ ತಾವರೆಯ ಪರಿಮಳ ಉಂಡು ಬೀರುತಿಹ ಗಾಳಿ ನಾನು. ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು. ಈ 5 ಐದೆಯರ ಪಂಚಪ್ರಾಣಗಳಾಗಿ ಈ ಜೀವ ದೇಹನಿಯನು. ಈ 5 ಐದೆಯರು ಅಂತಾರೆ, ಮುತ್ತೈದೆಯರು. ಹೃದಯಾರವಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತನರನು. ವಿಶ್ವದೊಳ ನುಡಿಯಾಗಿ ಕನ್ನಡಿಸುತಿಹ ನಿಲ್ಲಿ ಅಂಬಿಕಾತನೆಯ ಇವನು. ವಿಶ್ವದ ನುಡಿಯನ್ನು ನಾನು ಕನ್ನಡಿಸುತ್ತಾ ಇದ್ದೇನೆ. ಈ ಕನ್ನಡಿಸುತ್ತಾ ಅನ್ನುವ ಶಬ್ದ ಮೊದಲು ನಮಗೆ ಸಿಗೋದು, ಅದನ್ನು ಒಂದು ವರ್ಬಾಗಿ ಬೇಂದ್ರೆಯಲ್ಲಿ. ಅದನ್ನು ಅವರು, ನಾನು ಹೇಳಿದೆ ಕುವೆಂಪುರವರು ತುಂಬ ವೆಸ್ಟಿಂದ ಪ್ರಭಾವ ಆಗಿದ್ದಾರೆ ಅಂತ. ಬೇಂದ್ರೆಯೂ ಆಗಿದ್ದಾರೆ, ಇಡೀ ಜಗತ್ತಿನಿಂದ ಅಂತಾರೆ ಅವರು. ಯಾಕೆ ಅಂದರೆ ಅವರಿಗೆ, ಅದಕ್ಕೆ ಬೇಂದ್ರೆ ನಮ್ಮಲ್ಲಿ ವಿಚಿತ್ರವಾದ ಒಂದು ವ್ಯಕ್ತಿತ್ವ ಅಂತ ನಾನು ಯಾಕೆ ತಿಳಿದೀನಿ ಅಂತಂದರೆ, ಆತ ಒಬ್ಬ ನೋಡಲಿಕ್ಕೆ, ಅವರು ಮಾತಾಡ್ತಾ ಕೇಳಲಿಕ್ಕೆ ಈ ಆಧುನಿಕ ಪ್ರಪಂಚಕ್ಕೆ ಸೇರಿದವನು ಅಂತ ಅನ್ನಿಸ್ತಾನೆ ಇರಲಿಲ್ಲ ಅವ್ರ ಬಗ್ಗೆ. ಅದೊಂದು ಕಥೆನೂ ಇದೆ. ಒಂದ್ಸರಿ ಅವರಿಗೆ ಸ್ವಿಟ್ಜರ್ಲೆಂಡಿಗೆ ಹೋಗೋದಕ್ಕೆ ಕರೆ ಬರುತ್ತೆ. ಆಗ ಬೇಂದ್ರೆಯವರು, ಈ ಊರಲ್ಲೇ ನನ್ನ ಜಗಳ ಮುಗ್ದಿಲ್ಲ, ನಾನು ಸ್ವಿಟ್ಜರ್ಲೆಂಡಿಗೆ ಹೋಗಿ ಏನು ಮಾಡಲಿ ಅಂತಾರೆ. ಅದಕ್ಕೆ ಗೋಕಾಕನ್ನು ಕಳಿಸಿ. ಅಂದರೆ ಅವ್ರಿಗಂತೂ ಇಂಟರ್ನ್ಯಾಷನಲ್ ಅನ್ನೋದು ಮುಖ್ಯವಾಗಿಯೇ ಇರಲಿಲ್ಲ.
ಯಾಕೆ ಮುಖ್ಯವಾಗಿರಲಿಲ್ಲ ಅಂದರೆ ಹಿ ವಾಸ್ ಅ ವರ್ಲ್ಡ್ ಸಿಟಿಸನ್, ಹಿ ವಾಸ್ ನಾಟ್ ಇಂಟರ್ನ್ಯಾಷನಲ್. ಭೂಮಿ ತಾಯಿಯ ಇದರಲ್ಲೇ ಬಂದವನು ಅಂತ. ಮತ್ತು ಇವೆಲ್ಲವನ್ನು ಒಂದು ಧಾರವಾಡದ ನುಡಿಯಲ್ಲಿ ನಾನು ಹಿಡಿತೀನಿ ಅಂತ. ಅದಕ್ಕೆ ಬೇಂದ್ರೆ ವಿಶಿಷ್ಟ ಅಂತ ಯಾಕಂತ ಅಂದರೆ ಇವನೊಬ್ಬ ವಿಶ್ವಕವಿ ಅಂತೂ ಅನಿಸುತ್ತೆ. ಆದರೆ ಈ ವಿಶ್ವಕವಿತ್ವವನ್ನು ಆತ ಗಳಿಸೋದು ಒಂದು 4-5 ಮೈಲಿ ವಿಸ್ತೀರ್ಣದ ಭೂಮಿಯಲ್ಲಿ. ಇವರು ಹೇಳ್ತಾರೆ ನೋಡಿ, ಒಬ್ಬ ಇಂಗ್ಲೀಷ್ನಲ್ಲಿ ಒಬ್ಬ ನಾವಲಿಸ್ಟ್ ಇರ್ತಾನೆ. ಅವನು ತನ್ನ ನಾವಲಿಗೆ ವಿಷಯವನ್ನು ಹುಡುಕೊಂಡು ಇಡೀ ಜಗತ್ತನ್ನು ಓಡಾಡ್ತಿರ್ತಾನಂತೆ ನೋಟ್ಸ್ ಮಾಡಿಕೊಂಡು. ಸೋಮರ್ಸೆಟ್ ಮಾಮ್ ಅದರ ಕಾಫ್ಕ ಅವನ ರೂಮ್ನಲ್ಲೇ ಕೂತು ಜಗತ್ತೊಂದು ಬುಗುರಿ ಹಾಗೆ ತಿರುಗೋದನ್ನು ನೋಡ್ತಿದ್ದಂತೆ ಅಂತ ತನ್ನ ಒಳ ರೂಮ್ನಲ್ಲೇ. ಸ್ವಲ್ಪ ಬೇಂದ್ರೆ ಎರಡನೇ ಥರದವರು. ಓಡಾಡಿದವರು ಇಂಡಿಯಾದಲ್ಲೆಲ್ಲ ಓಡಾಡಿದ್ದಾರೆ, ಹಾಗಲ್ಲ ನಾನು ಹೇಳ್ತಿರೋದು. ಆದರೆ ಅವರು ಎಲ್ಲವನ್ನೂ ಪಡೆದಿದ್ದು ತನ್ನ ಮಾತಿನಲ್ಲಿ, ತನ್ನದೇ ಆದ ಮಾತಿನಲ್ಲಿ, ತನ್ನ ನುಡಿಯಲ್ಲಿ. ಇದನ್ನು ಸಂಪೂರ್ಣ ಕಂಬಾರು ಕರೆಯುವಂಗೆ ದೇಸಿ ಅಂತ ಕರೆಯೋಕ್ಕಾಗಲ್ಲ. ಈ ದೇಸಿಯಲ್ಲಿ ತುಂಬ ವೈದಿಕವಾದ ಮೂಲದಿಂದ ಬಂದ ಗ್ರಂಥಗಳ ವಾಸನೆಯೂ ಇದೆ ಇದರಲ್ಲಿ. ಹಲವು ರೀತಿಯವು ಬೆರೆತಿದ್ದಾವೆ ಬೇಂದ್ರೆಯವರ ನುಡಿಯಲ್ಲಿ. ಅಲ್ಲದೆ ಯಾಕೆ ಬೇಂದ್ರೆ ನಮಗೆ ಮುಖ್ಯ ಅಂದರೆ, ಇಂಥ ಒಬ್ಬ ಕವಿ ಸುಜ್ಞಾನಿಯಾದ, ಪಂಡಿತನಾದ, ಜಗತ್ತಿನ ವಿಷಯವನ್ನೆಲ್ಲ ತಿಳಿದ, ಎಲ್ಲವನ್ನೂ ತನ್ನ ವೈಚಾರಿಕತೆಯಲ್ಲಿ ನುರಿತು ಆಲೋಚನೆ ಮಾಡುವ ಕುವೆಂಪುರವರಿಗೆ ಒಂದು ಪರ್ಯಾಯವಾಗಿ ಬರ್ತಾರೆ ಅಂತ. ಬರೋದ್ರಿಂದಲೇ ಕನ್ನಡ ಇಷ್ಟು ಸಮೃದ್ಧವಾಗಿದೆ. ಇವಾಗ ಇಂಗ್ಲೀಷ್ನಲ್ಲಿ ವರ್ಡ್ಸ್ವರ್ತೂ ಇದ್ದಾನೆ, ಬ್ಲೇಕು ಇದ್ದಾನೆ. ಬ್ಲೇಕನ್ನು ಎಲ್ಲ ಪುಸ್ತಕಗಳನ್ನು ಓದಿ ಬರೋದು ಕವಿ ಅಂತ ಹೇಳೋಕ್ಕಾಗದೇ ಇಲ್ಲ. ವರ್ಡ್ಸ್ವರ್ತನ್ನು ಜ್ಞಾನಿ ಅಂತ ಅನ್ಬೋದು. ಹಾಗೆ ಬ್ಲೇಕ್ ಥರದ ಕವಿಯವರು. ಇವರಿಗೆ ಏನೋ ಬರ್ತಿತ್ತು, ಅವ್ರಿಗಾಗಿ ಬದುಕ್ತಾಯಿತ್ತು ಅವರಿಗೆ. ಅದರಿಂದ ಇವರನ್ನು ಒಂಥರ ಅನುಭಾವಿ ಕವಿ ಅಂತಾರೆ. ಅನುಭಾವಿ ಕವಿ ಅಂತ ನನಗದು ಆ ಶಬ್ದ ಉಪಯೋಗಿಸೋದು ಇಷ್ಟವಿಲ್ಲ. ಯಾಕಂದರೆ ಅನುಭಾವಿ ಅಂತಂದ್ಬಿಟ್ಟು ಏನೂ ಹೇಳಿದೆ ಅಂತ ತಿಳ್ಕೊಳ್ಳೋಕ್ಕೂ ಸಾಧ್ಯ ಇದೆ. ಇವರ ಸ್ಟಫ್ ಇದೆ. ಬೇಂದ್ರೆ ಬಗ್ಗೆ ಮಾತಾಡೋರು ಇವನು ನಿಸರ್ಗದ ಕವಿ, ದೇಸಿ ಕವಿ ಇತ್ಯಾದಿಗಳೆಲ್ಲ ಹೇಳ್ತಾರೆ. ಆದರೆ ಒಂದು ವಿಷಯ ನಾವೇನು ಮರಿತೀವಿ ಅಂದರೆ, ಇಷ್ಟು ಧಾರಾಳವಾಗಿ ಬರೆದಿರುವ ಕವಿಯಲ್ಲಿ ಮನುಷ್ಯನ ಇತಿಹಾಸದ ಬಗ್ಗೆ, ಯುದ್ಧಗಳ ಬಗ್ಗೆ, ಹಿಂಸೆಯ ಬಗ್ಗೆ ಆಳವಾದ ಆಲೋಚನೆಯನ್ನು ಅವರು ಮಾಡಿದ್ದಾರೆ ಅನ್ನೋದನ್ನು. ಅದು ಚರಿತ್ರೆಯ ಬಗ್ಗೆ. ಕನ್ನಡದಲ್ಲಿ ಚರಿತ್ರೆಯ ಬಗ್ಗೆ ಇರುವ ಒಂದು ದೊಡ್ಡ ಪದ್ಯ ಅಂದರೆ ಮೊದಲಗಿತ್ತಿ ಎನ್ನುವ ಪದ್ಯ. ಮೊದಲಗಿತ್ತಿಯಂತೆ ಮೆರೆಯುವಿ ತಾಯಿ, ಮೊದಲಗಿತ್ತಿಯಂತೆ ಮೆರೆಯುತ್ತೀಯೇ. ಏನು ಯಾವ ಅನುಭವವೂ ಆಗದ ಶುದ್ಧ ಕನ್ಯೆ ಹಾಗೆ ಮೊದಲಗಿತ್ತಿ. ಹಿಂಡಾಡಿ ಪುಂಡರು ಅಂಡಲೆಯಲು ನಿನ್ನ ನೆತ್ತರು ಹೊರೆ ಹಚ್ಚಿ ನೋಡಿರುವೆ. ಪಾತಾಳ ಕಂಡರು ಕೆಲ ತಾಯಿ ಗಂಡರು, ಅವರನ್ನು ಮಡಿಲಾಗ ಮಡಗಿಸಿಯೇ. ಪಾತಾಳ ಕಂಡರು ಕೆಲ ತಾಯಿ ಗಂಡರು. ತಾಯಿ ಗಂಡರು ಅಂದರೆ ಈಗ ಭೂಪತಿ ಅಂದರೆ ತಾಯಿ ಗಂಡ ಅಂತ ಅರ್ಥ. ಭೂಮಿಗೆ ಪತಿ ಅಂತ ಅರ್ಥ ಏನು. ನಾವು ತಾಯಿ ಗಂಡ ಅನ್ನೋದನ್ನು ಬೈಯೋದಕ್ಕೆ ಉಪಯೋಗಿಸ್ತೀವಿ. ಅವರನ್ನು ತಾಯಿ ಗಂಡರು ಅಂತಾರೆ. ಪಾತಾಳ ಕಂಡರು ಕೆಲ ತಾಯಿ ಗಂಡರು ಅಂದರೆ ಭೂಪತಿಗಳು, ಅವರನ್ನೂ ಮಡಿಲಾಗ ಮಡಗಿಸಿಯೇ. 16 ರಾಜರು ತಲೆ ಕೆಳಗಾದರು, ಆದರೂ ತಲೆ ಎತ್ತಿ ನಿಂತಿರುವೆ. ನಿನ್ನ ತೇಜದ ಮುಂದೆ ರಾಜ ತೇಜವು ಕೂಸು, ಮೊದಲಗಿತ್ತಿಯು ನೀನು ಮೆರೆಯುತ್ತೀಯೇ. ನಿನ್ನ ತೇಜಸ್ಸಿನ ಮುಂದೆ ರಾಜನ ತೇಜಸ್ಸು ಕೂಸಿದ್ದಾಗೆ, ನಥಿಂಗ್. ಭೂಮಿ ತಾಯಿ ಅವಳು ಹಂಗೆ ಇದ್ದಾಳೆ, ಮೊದಲಗಿತ್ತಿಯಂತೆ. ಒಕ್ಕುಳಿತೆ ಎರೆಮೊಕ್ಕು ಎನ್ನುತ್ತೆನ್ನುತ್ತಾ ಹಲಕೆಲವು ಪಾನಿಪತ್ತುಗಳನ್ನು ಮುಕ್ಕಳಿಸಿವೆ. ಕೊಡಲಿ ರಾಮನು ಎರೆದ ಕೆನ್ನೀರ ಜಳಕಕ್ಕೆ ಕೂದಲು ನೆನೆಯಲಿಲ್ಲ ಎನ್ನುತ್ತೀಗೆ. ಗ್ರೇಟ್ ಲೈನ್ಸ್ ಇವು. ಕೆನ್ನೀರ ಜಳಕ ಯಾವುದು ಅಂದರೆ, ಪರಶುರಾಮ ಕೊಡಲಿ ಹಿಡ್ಕೊಂಡು ಎಲ್ಲ ರಾಜರನ್ನು ತಲೆ ಕಡ್ದು ಬರ್ತಾನೆ. ಅಷ್ಟೂ ರಾಜರನ್ನು ತಲೆ ಕಡ್ದು ಬರ್ತಾನೆ. ಕೊಡಲಿ ರಾಮನು ಎರೆದ ಕೆನ್ನೀರ ಜಳಕಕ್ಕೆ ಕೂದಲು ನೆನೆಯಲಿಲ್ಲ ಎನ್ನುತ್ತೆ. ನನ್ನ ಕೂದಲು ಕೂಡ ನೆನೆಯಲಿಲ್ಲ.
ಅವತಾರಕ್ಕೊಂದೊಂದು ಅಭಿಷೇಕ ಮಾಡಿದರೂ ಎಣ್ಣೆ ಮಜ್ಜನ ಬೇರೆ ಬೇಕೆನ್ನುವೆ. ಪ್ರತಿಯೊಂದು ಅವತಾರಕ್ಕೂ ನಿನಗೂ ಒಂದೊಂದು ದೊಡ್ಡ ಸ್ನಾನ ಆಗಿದೆ, ಅದು ಎಣ್ಣೆ ಮಜ್ಜನ ಒಂದು ಬೇಕು ಅಂತೀಯ. ನೆತ್ತರ ಮೀಸುವ ಕೆಂಚರ ಕೈ ಇಳಿಸಿ ಮೊದಲ ಗಿತ್ತಿಗೆ ನೀನು ಮೆರೆಯುತ್ತೀಯೆ. ಹಾಲಿನ ಹೃದಯಕ್ಕೆ ಕುಬ್ಬುಸವನ್ನು ತೊಡಿಸಿ ಹೂ ಮುಡಿಸಿಕೊಂಡೆಂದು ನೀನಲಿವೆ. ಬಸಿರು ತುಂಬಲು ಹಸಿರು ಉಡಿಗೆಯ ನುಟ್ಟೆಂದು ವನವಾಸ ನವಮಾಸ ತೀರಿಸುವೆ. ಮುನ್ನಿಲ್ಲ ಇನ್ನಾರೆ ಮಕ್ಕಳ ದಿನವೆಂದು ಮುಡಿತು ಹೇಳುವ ಭಿನ್ನವಿಸುವೆ. ಎಂದು ಮಂಗಲ ನಿನ್ನ ದೇವಗರ್ಭಕ್ಕೆ ಇನ್ನೂ ಮೊದಲ ಗಿತ್ತಿಯಂತೆ ಮೆರೆಯುತ್ತೀಯೆ. ವೆನ್ ವಿಲ್ ದಿಸ್ ಎಂಡ್? ಅದನ್ನು ಯಾವ ಕಾತರದಿಂದ ಕೇಳ್ತಾ ಇದ್ದಾರೆ ನೋಡಿ. ಇದರಲ್ಲಿ ಪೊಲಿಟಿಕಲ್ ಜಡ್ಜ್ಮೆಂಟ್ ಅದು ಇದು ಏನೂ ಇಲ್ಲ. ಅದು ದೇರ್ ಇಸ್ ಅ ಗ್ರೇಟ್ ಹಂಗರ್ ಫಾರ್ ಬ್ಲಡ್. ಈ ಭೂಮಿ ತಾಯಿಗೆ ಒಂದು ದೊಡ್ಡ ನೆತ್ತರಿನ ಪಿಪಾಸೆ ಇರ್ಬೋದು ಏನೋ ಅನ್ನುವಂಗೆ ನೋಡ್ತಾರೆ. ನಾವು ನವ್ಯ ಚಳುವಳಿ ಶುರು ಮಾಡಿದ ನಂತರ ಮೈಸೂರಿನ ಚಳುವಳಿ ಮಾಡಿದ್ದಲ್ಲ, ಅದು ನವ್ಯ ಅಂತ ಹುಟ್ಕೋತು, ಅದು ಬೆಳೀತಾ ಹೋಯಿತು. ಅಡಿಗ, ಚದುರಂಗ, ನಾನು, ಸದಾಶಿವ, ಹೀಗೆ ನಾವು ಭಾಳ ಜನ ಸ್ನೇಹಿತರೆಲ್ಲ ಸೇರಿಕೊಂಡು ಮೈಸೂರಿನಲ್ಲಿ ಒಂದು ಹೋಟ್ಲಿದೆ, ಅದರ ಮಹಡಿ ಮೇಲೆ ಸೇರಿ ಆಮೇಲೆ ಊಟ ಮಾಡಿ ಯಾವುದೋ ಒಂದು ಪದ್ಯವನ್ನು ಚರ್ಚಿಸಿ ಹೋಗ್ತಿದ್ದು, ತಿಂಗಳಿಗೊಂದು. ಅದಕ್ಕೆ ಕುವೆಂಪು ಕೂಡ ಬಂದಿದ್ದರು ಒಂದು ತಿಂಗಳು ಮಾತಾಡೋದಕ್ಕೆ ಅಂತ. ಅಡಿಗರು ಆನಂದ ಇದ್ದರು ಅದರಲ್ಲಿ, ಮೈಸೂರಿನ ಜನ. ಅಲ್ಲಿ ಸಚ್ಚಿದಾನಂದ ಅನ್ನೋ ಒಂದು ಪದ್ಯವನ್ನು ನಾವು ಡಿಸ್ಕಸ್ ಮಾಡಿದ್ವು. ಏನು ಮಾಡುವಾಗ ಏನಿತ್ತು ನಮಗೆ ಅಂದರೆ, ಇದರಲ್ಲಿ ತುಂಬ ಗೇಯತೆ ಇದೆ, ಹಾಡುವಿಕೆ ಇದೆ. ಅದರಲ್ಲಿ ಮನಸ್ಸನ್ನು ತನ್ಮಯ ಮಾಡಿಬಿಟ್ಟು ಏನನ್ನೂ ಹೇಳದೆ ಹೋಗಿಬಿಡ್ತದೆ ಈ ಪದ್ಯ. ಮನಸ್ಸು ತನ್ಮಯವಾಗಿರುತ್ತೆ, ಒಂದರ್ಥ ಗುಂಗು ಬಿಡಿಸ್ತಾರೆ, ಆ ಗುಂಗಿನ ನಂತರ ಏನೂ ಇರೋಲ್ಲ. ಅದು ನಮ್ಮ ಆಗಿನ ನಿಲುವಾಗಿತ್ತು. ಅದು ತಪ್ಪು ಅನ್ನೋದು ಭಾಳ ಬೇಗ ಗೊತ್ತಾಯಿತು ನಮಗೆ, ಆದರೆ ಅದು ನಿಲುವಾಗಿತ್ತು ಅವಾಗ. ಇದು ಅದಕ್ಕೆ ನಾನು ಈಗಲೂ ಅವರನ್ನು ಒಬ್ಬ ಮಿಸ್ಟಿಕ್ ಪೋಯಿಟ್ ಅಂತ ಕರೆಯೋಕ್ಕೆ ತಯಾರಿಲ್ಲ. ಮಿಸ್ಟಿಕ್ ಅಂತಂದ ಕೂಡಲೇ ಈ ಥರದ ಕ್ಯಾಟಗರೀಸಿಗೆಲ್ಲ ಒಂದು ರೀತಿ ರೈಟ್ ಮಾರ್ಕ್ ಹಾಕ್ಬಿಡ್ತೀವಿ, ಅದಿರೋದೇ ಹಾಗೆ ಅಂತ ಸಾಧ್ಯವಿಲ್ಲ. ಅವ್ನು ಏನು ಹೇಳ್ತಿದ್ದಾನೆ ಅನ್ನೋದು ಮುಖ್ಯ ನಮಗೆ. ಈ ಸಚ್ಚಿದಾನಂದ ಪದ್ಯವನ್ನು ಹಂಗೆ ತಗೊಂಡು ನೋಡಿದಾಗ ನಮಗೆ ಪದ್ಯ ಒಂಚೂರು ಓದ್ತೀನಿ ನೋಡಿ. ಬಾ ಹಾಕು ರಿಂಗಣ ಗಗನದಂಗಣದಾಗ ನನ್ನ ಕಾಲಾಗ, ಒಳಗೊಳಗ ಕುದಿಯುವ ಭೂಕಂಪ, ಹೊರಗೆ ಹಸಿತಂಪ, ಮೇಲೆ ನರುಗಂಪು, ಮೇಲೆ ನರುಗಂಪು. ಭೂಮಿ ಬಗ್ಗೆನೇ ಅದು. ಒಳಗೊಳಗೆ ಕುದಿಯುವ ಭೂಕಂಪ, ಹೊರಗೆ ಹಸಿತಂಪ, ಮೇಲೆ ನರುಗಂಪು, ಮೇಲೆ ನರುಗಂಪು. ಬಂತೆಲ್ಲ ನೆಲದ ಬಸರಿಂದ, ಮನೆಯ ನೆಲದಿಂದ, ಅನ್ನ ಮಣ್ಣಿಂದ, ಮೈಯು ಅದರಿಂದೋ ಸಚ್ಚಿದಾನಂದ. ನಾ ತೊಟ್ಟ ದೇಹಗಳ ಲೆಕ್ಕ ಇಡುವರ ಸೊಕ್ಕ ಯಮ ನೋಡಿ ನಕ್ಕ. ಚೌರ್ಯಂಶ ಲಕ್ಷದ ಸಿಡಲು ಹಿಡಿಯಲಿ ಒಡಲು ಮುಗಿಲಿನಾಂಗ ಸುಡಲು, ಮುಗಿಲಿನಾಂಗ ಸುಡಲು. ಅವರು ಒಂದು ಥರ ಹೇಳಿದ್ದೇ ಹೇಳ್ತಾ ಇದ್ದಾರೆ ಅಂತ ಆ ಕಾಲದಲ್ಲಿ. ನಿನ್ನುಸಿರು ಕಟ್ಟಿದೀ ಬಂದ 5ರ ಸಂದ ಕಡಲು 7 ಕುಣಿತ ಸ್ವಚ್ಛಂದೋಂ ಸಚ್ಚಂದ. ನಾ ತೊಟ್ಟ ದೇಹಗಳ ಲೆಕ್ಕ ಇಡುವರ ಸೊಕ್ಕ ಯಮ ನೋಡಿ ನಕ್ಕು. ಇಲ್ಲಿ ಮಟ್ಟಿಗೆ ಒಂದು ಸಾಲು ಬಂದಾಗ ನಮಗೆ ಆಶ್ಚರ್ಯವಾಗಿದ್ದೆ ಅನ್ನೋದು. ಹಿಂಗೆ ಮಾಡ್ತಾ ಹೋದವು. ಇಲ್ಲ ಬೇಂದ್ರೆ ಇನ್ನೇನೋ ಮಾಡ್ತಾಯಿದ್ದಾರೆ ಇಲ್ಲಿ. ಎಲ್ಲಿ ಅದು? ಸಿಗಲೊಲ್ಲಿ ಬೇಕು ನೀ ನನಗೆ ಜೀವ ಜೀವಾಳ ರಾಜಗಣ ನೀಳ. ಇಲ್ಲೊಂದು ಒತ್ತು ಹಾಕ್ತಾರೆ, ಸಿಗಲೊಲ್ಲಿ, ಸಿಗಲೊಲ್ಲಿ ಬೇಕು ನೀ ನನಗೆ ಜೀವ ಜೀವಾಳ. ಆ ಜಸ್ಟರೇ ನೋಡಿ, ಸಿಗಲೊಲ್ಲಿ ಬೇಕು, ನೀನು ಸಿಗಲೇಬೇಕು ನನಗೆ. ಅದು ಆ ಇದ್ದ ಮನೋಧರ್ಮ. ನಾನು ಹುಡುಕ್ತಿದ್ದೀನಿ ದೇವರನ್ನು, ಅವನು ನಮಗೆ ಸಿಗಲೇಬೇಕು, ಅವನು ನನಗೆ ಪ್ರತ್ಯಕ್ಷ ಆಗಲೇಬೇಕು ಅಂತ. ಆಮೇಲೆ ಇಷ್ಟ್ಯಾಕ ಹಲಬತಿ ಬಾಲಿ ಬಂದೆ ಮೀನಾಕ್ಷಿ ಪ್ರಾಣವೇ ಸಾಕ್ಷಿ. ನೀ ಕೂತಿ ಬೆಂಕಿಯನ್ನು ನಂಬಿ ಪ್ರೀತಿಯದ ಕೆಂಬಿ ಕಪ್ಪುರದ ಗೊಂಬಿ, ಕಪ್ಪುರದ ಗೊಂಬಿ. ಪ್ರೀತಿ ಅಂತ ತಿಳ್ಕೊಂಡು, ಅಲ್ಲ, ಬೆಂಕಿ ಎದುರ ಪ್ರೀತಿನ ತಿಳ್ಕೊಂಡು ಕೂತಿದ್ದಾಳಂತೆ. ಆದರೆ ಕಪ್ಪುರದ ಗೊಂಬಿ ಕೂತಂಗೆ ಅಂದರೆ ಅದು ಕರಿ ಹೋಗ್ತದೆ. ಅದು ಇಷ್ಟ್ಯಾಕ ಹಲಬತಿ ಬಾಲೆ ಬಂದೆ ಮೀನಾಕ್ಷಿ ಅಂತೆಲ್ಲ. ಎಲ್ಲೆಲ್ಲೂ ಬೆಳಕು ಇರಲಾಕ ಅಳುತ್ತೆ ನೀ ಹಾಡಿ ಒಡಲ ಮರಿ ಮಾಡಿ. ನಮಗದು ಗೊತ್ತೇ ಆಗಲಿಲ್ಲ. ಒಡಲ ಮರಿ ಮಾಡಿ ಅಂತ ಯಾಕಂತಾರೆ? ಒಡಲನ್ನು ಮರಿ ಮಾಡೋದು ಅಂದ್ರೇನು? ಆಮೇಲೆ ಕೊನೆಗೆ ಅಡಿಗರಿಗೆ ಹೊಳಿತು, ಮರೆ ಮಾಡಿ ಅನ್ನೋದಕ್ಕೆ ಧಾರವಾಡದವರು ಮರಿ ಮಾಡಿ ಅಂತಾರೆ. ನನ್ನ ಒಡಲನ್ನೇ ಮರೆ ಮಾಡಿಕೊಂಡು, ನನ್ನ ಒಡಲು, ನನ್ನ ಆಸೆ, ನನ್ನ ಸುಖ, ನನ್ನ ದುಃಖ, ಇದನ್ನೇ ನನ್ನ ಮರೆ ಮಾಡಿಕೊಂಡು ನಮಗೆ ಆ ಕಡೆ ಇರೋದು ಕಾಣದೆ ಹೋಗಿದೆ. ಯಾವುದು? ಈ ಎಲ್ಲ ಕಣ್ಣು ಮೂಗು ಇಂದ್ರಿಯ ಲೋಕಕ್ಕೆ ಗ್ರಾಹ್ಯವಲ್ಲದ್ದು. ಯಾಕೆಂದರೆ ಒಡಲ ಮರಿ ಮಾಡಿ
ಆ ಒಡಲ ಮರಿ ಹೋತು ಅಂದರೆ ಬಾ ಹೊರಗೆ ಬೆಳಕು ನಾನಿರೋದು ಯಾಕೆ ನಿನ್ನ ಹಣತಿ ಬಾರ ನನ್ನ ಗೆಣತಿ ನಿನ್ನ ಹಣತಿ ಯಾಕೆ ಬಾ ಅಂತ ಪದ್ಯ ಎಂಟಾಗುತ್ತೆ. ಆದರೆ ನಾವು ಅದನ್ನು ಆ ಪದ್ಯವನ್ನು ಹುಡುಕ್ತಾನೇ ಆ ಪದ್ಯದೊಳಗಿರುವ ಗಟ್ಟಿಯದ್ದನ್ನು ಅವತ್ತು ನಾವು ಹುಡುಕಿದ್ವಿ. ಅದರಲ್ಲಿ ಚದುರಂಗರಿದ್ದರು, ಭಾಳ ದೊಡ್ಡವರೆಲ್ಲ ಇದ್ದರು. ಅಂದರೆ ಪದ್ಯನ ಒಂದೊಂದು ಸಾಲು ತಗೊಂಡು ಹುಡುಕ್ತೀವಿ. ಇದನ್ನು ಯಾರೋ ಬೇಂದ್ರೆ ಹೇಳಿದ್ರಂತ ಬೇಂದ್ರೆಗೆ ಭಾಳ ಸಿಟ್ಟು ಬಂದುಬಿಡ್ತಂತೆ. ಏನು ನನ್ನ ಸಾಲು ತೆಗೆದು ಹರಿದು ನೋಡ್ತಾ ಇದ್ದಾರೆ ಅಂತ. ಅವರಿಗೆ ನಾನು ಅಡಿಗರ ಮೇಲೆ ಬರೆದಾಗ ಒಂದು ತಪ್ಪು ಮಾಡಿಬಿಟ್ಟಿದ್ದೆ. ಅವರು 60ರ ಅರಳು ಮರಳು ಅಂತ ಸಂಕಲನ ಬಂತು. ಅರಳು ಮರಳಿಗಿಂತ ಹಿಂದಿನ ಬೇಂದ್ರೆ ಗ್ರೇಟ್ ಪೋಯೆಟ್ ಅಂತ ಬರೆದಿದ್ದೆ ನಾನು. ಅದು ಅವರು ಇದು ನೋಡಪ್ಪ, ಕವಿ ನಡುವೆ ವ್ಯತ್ಯಾಸ ಮಾಡೋದಲ್ಲ, ಕವಿಯಲ್ಲೂ ಒಂದು ವ್ಯತ್ಯಾಸ ಮಾಡ್ತಿದ್ದಾನೆ ಅಂದಿದ್ರುತ್ತೆ ಅವರು. ಅಂದರೆ ನನಗೆ ಅವರು ಒಂದು ರೀತಿಯಲ್ಲಿ ಭಾಳ ದೊಡ್ಡವರು, ಸ್ಪಂದಿಸಿದ್ರು ನನಗೆ. ಆಮೇಲೆ ನಾನು ಅವರನ್ನು ನೋಡಿದ ದಿನ ಮೊದಲು ನೋಡಿದವರು ಅನಂತಮೂರ್ತಿನಪ್ಪ ನೀನೇನ ಬಾ ಅಂತಂದರು. ಕತ್ರ ಕರೆದ್ರು. ನಿಂದು ಇದನ್ನು ಓದಿದ್ದೀನಿ, ನಾವಲ್ ಓದಿದ್ದೀನಿ ನಾನು, ಸಂಸ್ಕಾರ. ನಿನಗೇನೋ ಒಂದು ತೊಂದರೆ ಇದೆಯಪ್ಪ, ಮನಸ್ಸಿನಲ್ಲಿ ಏನೋ ಒಂದು, ಅದಕ್ಕೇನೋ ಒಂದು ಶಬ್ದ ಉಪಯೋಗಿಸಿದ್ರು ಅವರು, ನೆನಪಾಗ್ತಾಯಿಲ್ಲ. ಒಂದು ಅಬ್ಸೆಷನ್ ಏನೋ ಒಂದು ಇದೆ ಅಂತಂದರು. ಒಂದು ರೀತಿ ಅದು ಆ ಸ್ಥಿತಿಯಿಂದ ಹೊರಗೆ ಬರಬೇಕು ಅಂತ. ನಾನು ಅವರಿಗೆ ಥಟ್ಟನೆ, ಸರ್ ನೀವು ಕವಿಗಳಲ್ವಾ, ನಿಮಗೂ ಅಂಥ ಸ್ಥಿತಿಗಳು ಇಲ್ಲದೇ ಇದ್ದರೆ ನೀವು ಯಾಕೆ ಕವಿತೆ ಬರೀತೀರಿ ಅಂದಿದ್ದು. ನಾವು ಕವಿಗಳು ಬರೆಯೋದೇ ಯಾಕೆಂದರೆ ಮನುಷ್ಯ ಸಹಜವಾದ ಕಷ್ಟಗಳನ್ನು ನಾವು ಇರ್ತೀವಿ. ನಿನಗೆ ಆ ಕಡೆ ಇರುವ ಸತ್ಯ ಗೋಚರ ಆಗಿಬಿಟ್ಟಿದೆ ಅಂತಂದರೆ ಏನೂ ಬರೆಯೋಕ್ಕಾಗಲ್ಲ. ಅವಾಗ ಅರವಿಂದರಂಗೆ ಬರೀಬೇಕಾಗತ್ತೆ. ಅದು ಬೇಂದ್ರೆಗೆ ಗೊತ್ತಿತ್ತು. ಯಾಕೆಂದರೆ ಬೇಂದ್ರೆಗೆ ಏನು ಗೊತ್ತಿತ್ತು ಅಂದರೆ ಈ ನೆಲದಿಂದಲೇ ಎಲ್ಲವುದು ಬರೋದು ಅಂತ, ಈ ದುಃಖದಿಂದ, ಈ ಕಷ್ಟದಿಂದ ಎಲ್ಲವುದು ಬರೋದು ಅಂತ. ಅದಾದ ಮೇಲೆ ನನ್ನಲ್ಲಿ ಒಂದು ರೀತಿಯ ಅನುಮಾನ ಆ ಕಾಲದಲ್ಲಿತ್ತು. ನಾನು ಚಾರಿತ್ರಿಕವಾಗಿ ಎಲ್ಲವನ್ನು ನೋಡೋದನ್ನು ಕಲ್ತುಬಿಟ್ಟಿದ್ದೆ ಈ ಮಾರ್ಕ್ಸ್ವಾದದಿಂದಾಗಿ. ಅವ್ರದ್ದೊಂದು ಪದ್ಯ ಇದೆ, ಅದರಲ್ಲಿ ಒಂದು ಅದ್ಭುತವಾದ ವರ್ಣನೆ ಇದೆ ಒಂದು ಕೊಳದ್ದು. ಆ ಕೊಳ ದಾಟಿ ಅವರು ಹೋಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ನಡೆಯುತ್ತೆ. ಅರ್ಧರಾತ್ರಿಯ ಮೇಲೆ ಅವರೆಲ್ಲ ಹಿಂದಕ್ಕೆ ಬರ್ತಾರೆ. ಆ ಕೊಳದ ವರ್ಣನೆ ಅದ್ಭುತವಾಗಿದೆ. ನಾನು ಬೇಂದ್ರೆನ ಒಂಥರ ನನ್ನ ಒಳಗಿನ ತುಂಟುತನಕ್ಕೆ, ಈಗ ಆ ಕೊಳ ಬಚ್ಚಿ ಹೋಗಿದೆ ಅಲ್ವ ಸರ್ ನನ್ನ ಮಾತಲ್ಲಿ ಏನಿತ್ತು ಅಂದರೆ, ನೀವು ಆ ಕೊಳದ ಬಗ್ಗೆ ಇವತ್ತು ಮಾತಾಡಿದ್ರೆ ಅದೊಂದು ರೀತಿಯಲ್ಲಿ ನೆನಪಿನ ಲೋಲಪತಿ ಆಗೋಗ್ಬಿಡುತ್ತೆ ಅನ್ನೋ ಅರ್ಥದಲ್ಲಿ ಅದನ್ನು ನಾನು ಕೇಳಿದೆ. ಈಗಿಲ್ಲ ಅಲ್ವ ಅದು ಒಂದೇ, ಅಲ್ಲಿಲ್ದಿದ್ರೇನಪ್ಪ ನನ್ನ ಮನಸ್ಸಿನಲ್ಲಿದೆ ಅದು ಒಂದು. ಆಗ ಬೇಂದ್ರೆಯ ನಿಜವಾದ ಶಕ್ತಿ ನಂಗೆ ಗೊತ್ತಾಯಿತು. ಅವರಿಗೆ ಒಂದು ಪ್ರಪಂಚ, ಹೊರಗಿದ್ದೊಂದು ಪ್ರಪಂಚ ಇದೆ, ಅದರ ಜೊತೆ ಅವರು ಡೀಲ್ ಮಾಡ್ತಿದ್ದಾರೆ. ಅದರ ಜೊತೆಗೆ ಅವರಿಗೆ ಅವರ ಒಳಗೆ ಇನ್ನೊಂದು, ಅವರ ಗರ್ಭದಲ್ಲಿ ಇನ್ನೊಂದು ಪ್ರಪಂಚ ಇದೆ. ಅದು ಅನೇಕ ಸಾಧ್ಯತೆಗಳನ್ನು ಪಡೆದ ಪ್ರಪಂಚ ಅದು ಇನ್ನೊಂದಿದೆ. ಇವತ್ತು ಇಲ್ಲಿ ಕೆರೆ ಬತ್ತಿ ಹೋಗಿರ್ಬೋದು. ಅದು ಯಾರಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ರಿಯಲಿಸ್ಟಿಕ್ಕಾಗಿ ಬರೆಯೋರಿಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಆ ಕೆರೆ ಇಲ್ಲ ಅನ್ನೋದು, ಈಗ ಆ ಕೆರೆ ಇಲ್ಲ ಅನ್ನೋದು ಅದು ಮುಖ್ಯವಲ್ಲ. ಅವರ ಸ್ಪಿರಿಚುವಲ್ ಬೀಯಿಂಗ್ನಲ್ಲಿ ಆ ಕೆರೆ ಇತ್ತು. ಅದು ಹೇಳಿದ ಕೂಡಲೇ ನನಗೆ ಗೊತ್ತಾಯಿತು, ಬೇಂದ್ರೆ ಒಂದು ಇಟರ್ನಲ್ ಆದ ಶಕ್ತಿಯಲ್ಲಿ ನಂಬೋರು ಮತ್ತು ಆ ಶಕ್ತಿಗೆ ತಾನೊಂದು ಮುಖವಾಣಿ ಅಂತ ತಿಳಿದವರು. ಅದರಲ್ಲಿ ಕುವೆಂಪು ಹಾಗೇ ಅವರು ಕುವೆಂಪು ಅವರಲ್ಲಿ ಲೌಕಿಕತೆ ಹೆಚ್ಚಿಗೆ ಇದೆ, ಇವರಲ್ಲೂ ಇದೆ ಲೌಕಿಕತೆ. ಆದರೆ ಆ ಲೌಕಿಕತೆಯನ್ನು ಮರೆಸುವಂಥ ಒಂದು ಅಲೌಕಿಕತೆ ಸಾಮಾನ್ಯವಾಗಿ ಎಲ್ಲೆಲ್ಲೂ ಹರಡಿಕೊಂಡಿರುತ್ತೆ ಅವರ ಕಾವ್ಯದಲ್ಲಿ. ಅದರ ವಾಣಿ ನಾನು ಅಂತ ತಿಳಿದಿರೋದ್ರಿಂದ ಅದು ರಾಮಕೃಷ್ಣ ಪರಮಹಂಸರಿಗಿತ್ತಂತಲ್ಲ, ಕೊನೆಯ ದಿನ ಅವರು ತಮ್ಮನ್ನೇ ತಾವು ಪೂಜೆ ಮಾಡಿಕೊಂಡ್ರು ಅಂತಾರೆ. ಯಾಕೆಂದರೆ ಒಂದು ದೇವರ ಅವತಾರ ಇದು ಹೋಗ್ತದೆ ಇವತ್ತು ಸತ್ತು ಅಂತಂದು ತನ್ನನ್ನೇ ತಾನು ಪೂಜೆ ಮಾಡಿಕೊಂಡ್ರು, ಕನ್ನಡಿಯಲ್ಲಿ ನೋಡಿಕೊಂಡ್ರು ಅಂತ. ಒಂದು ಸ್ವಲ್ಪ ಮಟ್ಟಿಗೆ ಬೇಂದ್ರೆಯು ತನ್ನನ್ನೇ ತಾನು ಪೂಜಿಸಿಕೊಳ್ಳುವ ಕವಿ, ಹಾಗೆ ಜನರ ಮುಖವಾಣಿ ಆಗುವ ಕವಿ. ಇಂಥ ಕವಿ ಒಬ್ಬ ಇನ್ನೂ ಯಾಕೆ ಬರಲಿಲ್ಲ ಅವ ಹುಬ್ಬಣ್ಣಿ ಅವ
ಅಂತ ಅವನ ಪದ್ಯಗಳನ್ನು ಬರೆದ್ಬಿಡ್ತಾರೆ. ಅದು ಒಬ್ಬ ಹೆಣ್ಣುಮಗಳು ಯಾರೋ ಇಟ್ಕೊಂಡಿರ್ತಾನೆ, ಅವನು ಪ್ರತಿ ವಾರ ಬಂದು ಹೋಗ್ತಿರ್ತಾನೆ, ಬರೋಲ್ಲ. ಒಂದು ವೇಶ್ಯೆಗೂ ಅವನ ಪ್ರಿಯಕರನಿಗೂ ಇರುವ ಸಂಬಂಧ, ಅದ್ರ ಬಗ್ಗೆ ಯಾವ ಜಡ್ಜ್ಮೆಂಟು ಇಲ್ಲದೇ ಬರೀತಾರೆ. ಇನ್ನೂ ಯಾಕೆ ಬರಲಿಲ್ಲ ಅವ, ಹುಬ್ಬಳ್ಳಿ ಯಾವ ವಾರದ ಹಂಗ 3 ಸರ್ತಿ ಬಂದು ಹೋಗವ ಅಂತ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಅದು ಭಾಳ ಫೇಮಸ್ ಪದ್ಯ ಆಗಿಬಿಡುತ್ತೆ. ಆದ್ದರಿಂದ ಅವರಿಗೆ ಈ ರೀತಿಯ ನೈತಿಕತೆ ಇಲ್ಲ. ಈ ಲೌಕಿಕವಾದ ಈ ನೈತಿಕತೆಯಲ್ಲಿ ಅವರು ಸರಿ ತಪ್ಪು ಅನ್ನೋದನ್ನು ನೋಡೋರಲ್ಲ. ಅದ್ಭುತವಾಗಿ ಅವರು ಒಂದು ಚಿರಕಾಲದ ದೃಷ್ಟಿಯಿಂದ ನೋಡ್ತಾಯಿದ್ರು ಅಂತ ಕಾಣುತ್ತೆ. ಅದರಿಂದ ಅವ್ರಿಗೆ ಹಂಗೆ ನೋಡೋದು ಸಾಧ್ಯವಾಯಿತು. ಅದಕ್ಕೆ ನಾನು ಆ ಚರಿತ್ರೆಯ ಮೇಲಿನ ಪದ್ಯವನ್ನು ಓದಿದ್ದು. ಚರಿತ್ರೆಯನ್ನು ಅವ್ರು ಹೇಗೆ ಕಾಣ್ತಾರೆ ಅಂತ, ಇನ್ನೂ ಭೂಮಿ ಹಸಿದಿದೆ ಅಂತ ಕಾಣ್ತಾರೆ ಅವರು. ಅಥವಾ ರಕ್ತಪಾತಕ್ಕೆ ಇನ್ನೂ ಹಸಿದಿದೆ. ಕೊಡಲಿ ರಾಮನು ಎಸೆದ ಕೆನ್ನೀರ ಜಳಕಕ್ಕೆ ಕೂದಲು ನೆನೆಯಲಿಲ್ಲೆನ್ನುತ್ತೆಯೇ ಅಂತಂತಾರಲ್ಲ, ಆ ಕಾರಣದಿಂದ. ಅವತ್ತು ಬೇಂದ್ರೆ ನಾನು ಭಾಳ ವಿಶ್ವಾಸದಿಂದ ಮಾತಾಡ್ತಿದ್ರು. ನಾನು ಹೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟರು. ಒಂದು ಸರಿ ಇದನ್ನು ಕೇಳಬಾರ್ದಿತ್ತು ಅಂತ, ಆಮೇಲೆ ಕೇಳಿದರೆ ಸಿಟ್ಟು ಮಾಡ್ಕೋತಾರೆ ಅಂತಂದಿದ್ರು. ಇಡೀ ಶಾಕುಂತಲದಲ್ಲಿ 4 ಪದ್ಯಗಳು, ಅದರಲ್ಲಿ 4 ಸಾಲುಗಳು ಶಿಖರೋಪಾಯವಾಗಿವೆ ಅಂದಿದ್ರು ಅವರು. ನಾನೇನು ಹೇಳಿದೆ, ನನ್ನ ತಾತ್ವಿಕ ಯೋಚನೆ ಬೇರೆ ಇತ್ತು. ಒಂದು ಕಾವ್ಯ ಅಂದರೆ ಅದಕ್ಕೊಂದು ತಳಹದಿ ಇದೆ, ಅದೊಂದು ಪಿರಮಿಡ್ ಇದ್ದಾಗೆ, ಅದಕ್ಕೊಂದು ಶಿಖರ ಇದ್ದರೆ ಕಟ್ಟುವಿಕೆಯೂ ಇದೆ ಅದಕ್ಕೆ, ಅವೆಲ್ಲ ಇರೋದ್ರಿಂದಲೇ ಒಂದು ತುದಿ ಇದೆ ಅಂತ. ನಾನು ಅವರಿಗೆ ಅದನ್ನು ಹೇಳಿಯೇ ಬಿಟ್ಟೆ. ನೀವು ಹಿಂಗೆ ಅಂತೀರಲ್ಲ ಸರ್, ಅಂದರೆ ಅರ್ಥದಲ್ಲಿ ನಿಮಗೆ ಭಾವಗೀತೆ ಒಂದೇ ಕಾವ್ಯ ಅಲ್ವಾ? ಹೌದು ರೀ, ನನಗೆ ಭಾವಗೀತೆ ಒಂದೇ ಕಾವ್ಯ. ಅವ್ರ ಬಾಯಿಂದ ಇಂಥ ಬಾಯಿನ ಯಾರೂ ಬಿಡಿಸಿರಲಿಲ್ಲ. ಇನ್ನೊಂದು ಸರಿ ನಾನು ಕೇಳಿದರೆ ಅದನ್ನು ಹೇಳ್ತಿದ್ರೋ ಇಲ್ವೋ ಅವರು. ಯಾಕೆಂದರೆ ಕುವೆಂಪುಗೆ ಭಾವಗೀತೆ ಒಂದೇ ಕಾವ್ಯವಲ್ಲ, ಅದಕ್ಕೆ ಅವರು ರಾಮಾಯಣ ದರ್ಶನ ಬರೆದರು. ಆದರೆ ಈತನಿಗೆ ಲಿರಿಕ್. ಆದ್ದರಿಂದ ಅವರ ಕಾವ್ಯ ದೃಷ್ಟಿಯ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಯಾಕೆಂದರೆ ಈ ಭಾವಗೀತಾತ್ಮಕವಾದದ್ರಲ್ಲಿ ಒಂದು ದೊಡ್ಡ ಚಾರಿತ್ರಿಕ ಪ್ರಜ್ಞೆಯನ್ನು ಒಳಪಡಿಸುವ ಹಾಗೆ, ಒಳಗೊಳ್ಳುವ ಹಾಗೆ, ಅದರ ಬಗ್ಗೆಯೂ ಮಾತಾಡುವ ಹಾಗೆ ಇದನ್ನು ಮಾತಾಡಿಸ್ತಾರೆ. ಈ ರೀತಿಯದನ್ನು ಇನ್ನು ಇಡೀ ಲೋಕವನ್ನು ಒಳಗೊಳ್ಳಕ್ಕೆ ಹೋಗಿ ಏನನ್ನು ಒಳಗೊಳ್ಳದೇ ಇರೋನಿರ್ಬೋದು. ಆದರೆ ಇವನು ಒಂದು ಸಣ್ಣ ವಸ್ತುವಿನಲ್ಲಿ, ಒಂದು ಮಿಂಚು ಹುಡುವಿನಲ್ಲಿ ಈ ಮನದ ಬ್ಯಾಸರ ಹರಿಸಾಕ ಹೆಚ್ಚಿಗೇನು ಬೇಕಾ ಒಂದು ಹೂತ ಹುಣಸಿ ಮರ ಸಾಕ. ಅವರ ಫಿಲಾಸಫಿ ಏನು ಅಂತ ಕೇಳಿದ್ರೆ, ಹೂ ಬಿಟ್ಟ ಒಂದು ಹುಣಸಿ ಮರ ಈ ಮನದ ಬ್ಯಾಸರ ಹರಿಸಾಕ, ಈ ಬೇಸರನ್ನೆಲ್ಲ ಕಳೆದು ಬಿಡೋದಕ್ಕೆ ಇನ್ನೇನು ಬೇಕಪ್ಪ, ಒಂದು ಹೂತ ಹುಣಸಿಯ ಮರ ಸಾಕ. ಬೇಂದ್ರೆಯ ಮನಸ್ಸು ಕೆಲಸ ಮಾಡ್ತಾಯಿದ್ದಿದ್ದೆ ಹಾಗೆ. ಸಾಮಾನ್ಯ ವಸ್ತುಗಳಲ್ಲಿ, ನಿತ್ಯದ ವಸ್ತುಗಳಲ್ಲಿ ಅವೆಲ್ಲ ಒಂದು ದೈವಿಕ ಪ್ರಭೆಯಲ್ಲಿ ತೊಯ್ದಿದ್ದಾವೆ ಅಂತ ಅನ್ನುವ ರೀತಿ ಅರ್ಥ ಮಾಡ್ಕೊಳ್ತಾರೆ. ಬೇಂದ್ರೆಯವರ ಪದ್ಯದಲ್ಲೆಲ್ಲ ಬಹಳ ವಿಚಿತ್ರವಾದ ಒಂದು ಪದ್ಯ ಅಂದರೆ ಜೋಗಿ. ಕೋಲ್ರಿಡ್ಜು ಈ ಥರದ ಒಂದು ಪದ್ಯ ಬರೆದ ಅಂತ ಹೇಳ್ತಾರೆ. ಆ ಪದ್ಯ ಬರೆಯುವಾಗ ಯಾರೋ ಬಂದು ನೆಪ್ಸಿಬಿಟ್ರಂತೆ. ಅದರಿಂದ ಒಂದು ಸಂಪೂರ್ಣ ತನ್ಮಯತೆಯಲ್ಲಿ ಬರಿತಾ ಇದ್ದದ್ದು ನಿಂತು ಹೋಗ್ಬಿಡ್ತು. ಕುಬ್ಲಾ ಖಾನ್. ಇದು ಹಾಗೆ ಕೊನೆಯಾಗದೆ ಹೋಗೋ ಪದ್ಯ ಅಲ್ಲ. ನಮ್ಮ ಮನಸ್ಸಿನಲ್ಲಿ ಅದಕ್ಕೆ ಕೊನೆ ಇಲ್ಲ ಅಷ್ಟೆ. ಊರ ತುದಿಯ ಆ 3 ಬಟ್ಟೆ ಮುಗಿದಲ್ಲಿ ಕೊಳ್ಳವೆಲ್ಲಿ, ಹಳ್ಳ ಅಡಿಗೆ ಹರಿದಲ್ಲಿ ತುಡುಗುದನ ತೊಂಡು ಮೇಯುವಲ್ಲಿ, ದಿಕ್ಕು ತಪ್ಪತಾರ ತಪ್ಪಿ ಹೊಕ್ಕರ ಕಕ್ಕಾವಿಕ್ಕಿಯಾಗಿ, 2 ಹಂತನ ಹಗಲ ಕೂಗುತ್ತಾವ ಅಲ್ಲಿ ಜೋಡಗೂಗಿ. ಹಗಲೇನೆ 2 ಕೂಗಿಗಳು, ಅದು ಇರುಳು ಅಂತ ತಿಳ್ಕೊಂಡು ಕೂಗ್ತಾ ಇದ್ದಾನಂತೆ. ಇಲ್ಲೊಂಥರ ಭಾಳ ಭಯವನ್ನು ಹುಟ್ಟಿಸುವ ಪದ್ಯ ಇದು. ಒಂದು ಪ್ರಕೃತಿಯ ಗಹನತೆ ಮತ್ತು ಅದರಲ್ಲಿರುವ ಒಂದು ಮಿಸ್ಟರಿ. ಅದನ ದಾಟಿ ಆ ಮಸಣವಾಟಿ ಎಡಕಾಗಿ ಅದರ ಆಚಿ, ಕಾಮತನ್ನ ಹಚ್ಚಂಗಿ ಹಾಸಿದಾಂಗೆಲ್ಲಿ ನೀರಪಾಚಿ,
ಹೊಚ್ಚಿ ಹೊಂಡವನು ಮೆಚ್ಚ ಮಾಡತವ ಕಂಡ ಕಣ್ಣುಗಳಿಗೆ ಪಾಚಿ ಸರಿಸಿದಾಗ ಕಪ್ಪು ನೀರು ಕರಿತಾವ ಒಳಗೆ ಒಳಗೆ ಪಾಚಿ ಹರಿಸಿದ್ರೆ ಕಪ್ಪು ನೀರು ಒಳಗೆ ಕರಿಯುತ್ತಂತೆ. ಅದರ ಮುಂದೆ ಗವಿಗುಡ್ಡ ಅಡ್ಡ ಬರತಾದ ನಮ್ಮ ಬಲಕ ಹತ್ತತ್ತ ಹರುವೆ ಹತ್ತೊತ್ತಿ ಬಂದ ಕಾಳಮ್ಮಗಿರುವ ಹೊಲಕ ಆ ಹೊಲದ ನಟ್ಟ ನಡುವಿರುವ ಹುಣಸಿ ಮರಿ ಏರಿ ನೋಡಿದಾಗ 10 ಗಿಡದ ಗುಂಪೊಂದು ಕಾಣುತ್ತದ ಸಣ್ಣ ಏರಿ ಮ್ಯಾಗ. ಅದೊಂದು ಹುಣಸೆ ಮರ ಅದನ್ನು ಹತ್ತಿ ನೋಡ್ತಾನೆ. ಅಲ್ಲಿ ತೊಗಲ ಬಾವಲಿ ಚೀರತಾವ ಭರತಿ ಹಗಲಿನೊಳಗ ಹಿಂಡು ಪಾರಿವಾಳ ಹೊಕ್ಕು ಹೊರಡ್ತಾವ ಮತ್ತ ಒಳಗ ಹೊರಗ ಅಲ್ಲಿ ಹಬ್ಬಿ ಹರುಯಾದ ಬೇವಿಗೆ ಸುತ್ತ ಅಮೃತ ಬಳ್ಳಿ ಬೇವಿಗೆ ಅಮೃತ ಬಳ್ಳಿ ಹಬ್ಬಿದೆ. ಹಾಲ ಸುರುವುತಾವ ಆಲ ಅಲ್ಲಿ ಅಲ್ಲಾಡತಾವ ಕಳ್ಳಿ ಹತ್ತಿ ಗಿಡಕ್ಕೆ ಹತ್ಯಾವ ಹರಸಿ ನಂಗ ಬುಡಕು ಕೆಂಪು ಹಣ್ಣು ಜೇನು ತುಂಬಿ ಇಲ್ಲೆಲ್ಲ ಬರೋದು ಒಂದು ಕಾಡಿನೊಳಗೆ ಅಥವಾ ಒಂದು ಅರಣ್ಯದಲ್ಲಿ ಹೊಕ್ಕಾಗ ಕಾರುವ ಎಲ್ಲ ಮರಗಳು ಎಲ್ಲ ಗಿಡಬಳ್ಳಿಗಳು ಎಲ್ಲ ಸೋಜಿಗೆಗಳು ಇಲ್ಲಿ ಬರ್ತವೆ ಒಂದು ಕಾಡು ಹೊಕ್ಕಾಗಿ. ಹತ್ತಿ ಗಿಡಕ್ಕೆ ಹತ್ಯಾವ ಹಲಸಿನಂಗ ಬುಡಕು ಕೆಂಪು ಹಣ್ಣು ಜೇನು ತುಂಬಿ ತೊಟಗುಟ್ಟುತ್ತಾವ ಅದ ಬಯಸತಾವ ಕಣ್ಣು ಆ ತೋಪಿನಾಗ ಬೆಳೆದದ ಹ್ಯಾಂಗೋ ಮೂಲ್ಯಾಗ ತಪ್ಪಿ ಮಾವು ಅದರಡಿಗೆ ಹುತ್ತ ಅದರಾಗ ಐತೆ ಒಂದೇಳ ಎಡೆಯ ಹಾವು. ಆ ತೋಪಿನಲ್ಲಿ ಒಂದು ಮಾವು ಅದು ಹೆಂಗೋ ತಪ್ಪಿ ಬೆಳೆದು ಬಿಟ್ಟಿದೆಯಂತೆ. ಅದರಡಿಗೆ ಒಂದು ಹುತ್ತ ಇದೆಯಂತೆ, ಅದರಲ್ಲಿ ಒಂದು 7 ಎಡೆಯ ಹಾವು ಇದೆಯಂತೆ. ಈ ಮಾವಿನೊಳಗೆ ಈ ಸುಗ್ಗಿಯೊಳಗೆ ಬಂದಾದ ಕೋಗಿಲೊಂದು ತನ್ನ ಜೋಡಿ ಕರೆದಾಂಗ ಕರೀತದ ನನ್ನ ಬಾರ ಅಂದು ಕೂಗೇ ಕೂಗುತ್ತದೆ ಕೂಗೇ ಕೂಗುತ್ತದೆ ಗಿರಣಿ ಕರೆಯೋ ಹಂಗ ತೆರಪು ಇಲ್ಲ ಒಂದಳತಿ ಕೂಗುತ್ತದೆ ಬ್ಯಾಸರಿಲ್ಲದ ಹಂಗ. ಗಿರಣಿ ಅನ್ನೋ ಶಬ್ದ ನೋಡಿ ಇಲ್ಲಿ ಬರುತ್ತೆ. ಗಿರಣಿ ಕರೆದಂಗೆ ಕರೆಯತ್ತಂತೆ ಅದು ಯಾವುದೋ ಈ ಕೋಗಿಲೆ ಕೂಗೇ ಕೂಗುತ್ತದೆ ಗಿರಣಿ ಕರೆಯೋ ಹಂಗೆ ತೆರಪು ಇಲ್ಲ ಒಂದಳತಿ ಕೂಗುತ್ತದೆ ಬ್ಯಾಸರಿಲ್ಲದ ಹಂಗ. ತಿಳಿಯದ ಯಾವುದೋ ಕಂಪು ಎಳೆಯುತ್ತದೆ ತುಂಬಿ ಹುಚ್ಚುವಾಗಿ ಎಚ್ಚರಿಲ್ಲದ ಎತ್ತ ತಿರುಗುತ್ತಾವ ದಿಕ್ಕು ತೋರದಾಗಿ. ತಾರ ಪಂಚಮದಾಗ ಕೋಗಿಲ ಕೂಗುತ್ತಾದ ಜೋಗಿ ಯಾವ ಬಣ್ಣ ಅದಕ್ಕಾವ ಕಣ್ಣು ನಾನು ನೋಡಲೇನು ಹೋಗಿ. ತೋಟವೆಲ್ಲ ಹೂವಾಗಿ ನಿಂತು ತೊಂಗೆಲ್ಲ ಗೊಂಚಲಾಗಿ ಪಾಡು ಆಗುತ್ತಾವ ಹಣ್ಣು ಆಗುತ್ತಾವ ಅದರ ಲಯಕ್ಕೆ ತೂಗಿ. ಮುಂಜಾವ ತೊಟ್ಟು ಇರೋ ಹಂಗೆ ಬಿಟ್ಟು ಬರೀ ಹಾಂಗ ತೂಗುತ್ತಾದೋ ತಲಿಕಾವಿನೊಳಗೆ ಇಮ್ಮಾವಿನೊಳಗೆ ಬಿಸಿಗಾಲ ನೂಗುತ್ತಾದೋ ಕೊಳಲ ನುಡಿಸಿದ ಹಂಗೆ ಕುಹುಹೂ ಕುಹುಹೂ ಉರಿತಾದೋ ಜೋಗಿ. ಬೇರೆ ಕೆಲಸದಾಗ ಮನಸ್ಸು ತೊಡಕದೋ ನೋಡಲೇನು ಹೋಗಿ. ಇನ್ನೇನು ಮಾಡೋಕ್ಕಾಗಲ್ಲ ಅವನಿಗೆ. ಅದಕ್ಕಾಗಿಯೇ ಕರೆದೇ ಕರೀತಿದೆ ಬಂದೆ ಜೋಗಿ ಬಾ ಬಾರೋ ಜೋಗಿ ಬಾ ಏನು ಹೊತ್ತು ಬಂದು ನೀನೇ ಹೇಳಿದ ನಾಮ ಜಪಿಸುವಾಗ ಬಂತು ಸುಗ್ಗಿ ಸಂಧಿ. ತಲೆಯ ಯಾವುದೋ ನಾಡಿಯೊಳಗೆ ಸುರುವಾತು ಸುಗ್ಗಿ ಸೊಲ್ಲು ಮುಂದೆ ಕೇಳಿದರೆ ಅದು ತುಂಬಿತು ಮೂಲೆ ಮೂಲೆಯಲ್ಲೂ. ಗುಡಿಗೆ ನಾನು ಹೊರಟಾಗ ಕರೀತದ ಕುಹು ಎಂದು ಮನದ ಜಪದ ನಡುವೆ ನಡೆಯುತ್ತದ ಓಂ ಕುಹು ಎಂದು. ಕನಸಿನೊಳಗೆ ನಾ ಸ್ವರ ಕೇಳಿ ಮಾಮರ ಆಗತ್ತೇನೋ ಒಂದು ಮರವಾಗಿ ಹೋಗ್ಬಿಡ್ತಾರೆ. ಅಂಥ ಭ್ರಮ ಆಗ್ಯಾದ ಮನಕ ನೀ ಬಂದೆ ಜೋಗಿ ಏನು. ಯಾವ ಸ್ವರ ಇದು, ಯಾವ ಕೋಗಿಲ, ಯಾವ ಮರವೋ ಏನೋ, ಯಾಕೆ ಹಿಂಗೆ ಅಸರಂತ ಕೂಗುತ್ತದೆ, ಏನು ಇದಕ್ಕೆ ಬ್ಯಾನ್ಯೋ. ಸುತ್ತ ಗುಡ್ಡ ನುಗ್ಗಾಗಿ ಹೋದವೋ ಹೋಗೊಟ್ಟು ಇದಕ್ಕೆ, ಬಿಸಿಲು ಕುಣಿದು ಬೆವತಾದ ಈಗ ಬಂದಾದ ಮಳೆಯಾದಕ. ಏನು ಹೇಳುತ್ತದೆ ಅಂತ ಗೊತ್ತಾಗಲ್ಲ, ಏನೋ ಒಂದು ಕರೀತಾ ಇದೆ. ಅದು ಕರೆಯೋದೆಲ್ಲ ಹೇಗಿದೆ ಇಲ್ಲಿ ಅಂತಂದರೆ ನಮಗೆ ಭಯ ಹುಟ್ಟಿಸುವಾಗಿದೆ. ನಮ್ಮ ಅಂಗಾಂಗಗಳನ್ನು ಮುಟ್ಟಿ ಬರೆದಂಗಿದೆ ಈ ಪದ್ಯ. ಆದರೆ ಏನನ್ನು ಹೀಗೆ ಅಂತ ನಮಗೆ ಇದರ ಈ ಪದ್ಯದ ಒಟ್ಟು ಸಂಕ್ಷಿಪ್ತವಾದ ಇದನ್ನು ಮಾಡಿಕೊಡಿ ಅಂತ ಪರೀಕ್ಷೆಯಲ್ಲಿ ಕೇಳ್ತಾರಲ್ಲ, ಸಮರೈಸ್ ಮಾಡೋಕ್ಕೆ ಆಗದೇ ಇರುವಂಥ ಒಂದು ಪದ್ಯ ಇದು. ಇದನ್ನು ನಾನು ಅವರಿಗಿದ್ದ ಕೊನೆಯ ಒಂದು ಮಾತು ಇದನ್ನು ಹೇಳಬೇಕು. ಎಲಿಯಟ್ ಏನು ಹೇಳ್ತಾನೆ ಅಂದರೆ, ಕವಿತೆ ತನ್ನ ಅತ್ಯುತ್ತಮವಾದ್ದನ್ನು ನಮಗೆ ದಾಟಿಕೊಡೋದು ಥ್ರೂ ಆಡಿಟರಿ ಇಮ್ಯಾಜಿನೇಷನ್ ಅಂತಾನೆ. ಆಡಿಟರಿ ಇಮ್ಯಾಜಿನೇಷನ್ನು ಮನದಾಳದ್ದನ್ನು, ನಮ್ಮ ತರ್ಕಕ್ಕೆ ನಿಲುಕದ್ದನ್ನು ನಮಗೆ ತೋರುವಂತೆ ಮಾಡುತ್ತೆ ಅಂತ, ಸಿಗುವಂತೆ ಅಲ್ಲ ತೋರುವಂತೆ ಮಾಡುತ್ತೆ ಅಂತಾನೆ. ಆ ಆಡಿಟರಿ ಇಮ್ಯಾಜಿನೇಷನ್
ಯಥೇಚ್ಛವಾಗಿದ್ದಿದ್ದು ಬೇಂದ್ರೆಯಲ್ಲಿ. ಅದು ಕಿವಿಗೆ ಹೇಗೆ ಕೇಳಿಸುತ್ತೋ ಹಾಗೆ ಅರ್ಥವಾಗಬೇಕು, ಆ ರೀತಿ. ಇಲ್ಲ ಅಂಥದ್ದೇ ಒಂದು ಪದ್ಯನೂ ಇದೆ ಅವರದ್ದು, ಕಿಂದರಿ ಜೋಗಿ. ಕಿಂದರಿ ಜೋಗಿ ಕುವೆಂಪುರವರದ್ದು. ಇದರಲ್ಲೊಂದು ಮರುಳ ಮಾಡಕ್ಕೆ ಹೋಗಿ ಮರಳುತ್ತಿದ್ದನ ನಾರಿ ಮರುಳಾಗಾಳೋ ಜಂಗಮಯ್ಯಾಗ ಅಂತ ಶುರುವಾಗುತ್ತೆ. ಜಂಗಮನಿಗೆ ಅವಳು ಮರಳಾಗ್ತಾಳೆ. ಅವಳು ಜಂಗಮನ ಮರಳು ಮಾಡೋಕ್ಕೆ ಅಂತ ಅವಳು ಹೋಗ್ತಾಳೆ. ಆದರೆ ಅವನಿಗೆ ಮರಳಾಗಿಬಿಟ್ಟು ಕೈಯಲ್ಲಿ ಅವಳೊಂದು ಸಂಗೀತದ ಕಿನ್ನರಿ ಆಗಿಬಿಡ್ತಾಳೆ. ಆಗ ಅವನು ಆ ಕಿನ್ನರಿಯಲ್ಲಿ ಏನೇನೋ ಬಾರಿಸೋಕ್ಕೆ ಶುರು ಮಾಡ್ತಾನೆ. ಅವಳನ್ನೇ ಅವನು ಬಾರಿಸ್ತಾನೆ, ನುಡಿಸ್ತಾನೆ. ಅವು ಏನೇನೇನೇನೇನೇನೋ ಬರುತ್ತೆ. ಅದು ಕೂಡ ಇದೇ ಥರದ ಪದ್ಯ ಅದು. ಇದನ್ನೆಲ್ಲ ಅವರು ಯಾವುದೋ ಒಂದು, ಅದಕ್ಕೇ ಕಂಬಾರ ಹೇಳ್ತಾರೆ, ಬೇಂದ್ರೆನ ಓದುವಾಗ ನಮಗೇನು ಅನಿಸುತ್ತೆ ಅಂದರೆ, ಕೆಲವೊಂದು ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರುವಾಗ ಅಲ್ಲಿ ಅತ್ಯಂತ ಸ್ವಚ್ಛವಾದ ಮನಸ್ಸಿನ ಯಾರಾದರ ಮೇಲೆ ಒಂದು ಸಾರಿ ದೇವರು ಬಂದುಬಿಡುತ್ತೆ. ನಮ್ಮ ಹಳ್ಳಿಗಳೆಲ್ಲ ಆಗುತ್ತೆ ಅದು. ದೇವರು ಬಂದಾಗ ಅವನು ಮಾತಾಡೋಕ್ಕೆ ಶುರು ಮಾಡ್ತಾನೆ. ಮಾತಾಡುವಾಗ ಅಲ್ಲಿರೋ ಜನರಿಗೆ ಗೊತ್ತಿರ್ತದೆ, ಇವನು ಇಂಥವನು ನಮ್ಮ ಮನೆಯವನು ಅಂತಲೂ ಗೊತ್ತಿರುತ್ತೆ. ಆದರೆ ಆ ಹೊತ್ತಿಗೆ ಅವನು ದೇವರು ಅಂತಲೂ ತಿಳ್ಕೊಂಡಿರ್ತಾರೆ. ಅದು ಮೈ ಮೇಲೆ ಬರೋದು ಅಂತಾರೆ. ಬೇಂದ್ರೆ ಸ್ವಲ್ಪ ಹಾಗೆ ಮೈ ಮೇಲೆ ಬಂದು ಬರೆಯುವ ಕವಿ. ಆವಾಗ ಅವನು ಬೇಂದ್ರೆಯೂ ಹೌದು, ಅಂಬಿಕಾತನಯ ದತ್ತನೂ ಹೌದು, ನಮ್ಮ ಮಿಸ್ಟೀರಿಯಸ್ ಆದ ಕವಿಯೂ ಹೌದು.